ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ದುಬಾರಿ ಲೈಫ್ನ ಬಗ್ಗೆ ಮಾತನಾಡೋದಿದೆ. ಫೆಬ್ರವರಿ 28ನೇ ತಾರೀಕಿಗೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದಂತಹ ಸಮಯದಲ್ಲಿ ತೈಲ ಪೂರೈಕೆ ಮತ್ತು LPG ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಹೋಯಿತು. ಅದರ ಪರಿಣಾಮ ಸಿಲಿಂಡರ್ಗಳು ಸಿಗೋದಕ್ಕೆ ಅಭಾವ ಸೃಷ್ಟಿಯಾಗೋದಕ್ಕೆ ಶುರುವಾಯಿತು. ಹೋಟೆಲ್ಗಳಿಗೆ ಸಮರ್ಪಕವಾಗಿ ಸಿಲಿಂಡರ್ ಸಿಗಲಿಲ್ಲ. ಗೃಹ ಬಳಕೆಯ ಸಿಲಿಂಡರ್ನಲ್ಲೂ ಕೂಡ ವ್ಯತ್ಯಯ ಆಗೋದಕ್ಕೆ ಶುರುವಾಯಿತು. ಎಲ್ಲದರ ಪರಿಣಾಮ ಈ ಹಿಂದೆ ಗೃಹ ಬಳಕೆ ಮತ್ತು ವಾಣಿಜ್ಯ ಸಿಲಿಂಡರ್ ದರವನ್ನು ಏರಿಕೆ ಮಾಡಿದ್ದಂತಹ ಕೇಂದ್ರ ಸರ್ಕಾರ ಒನ್ಸ್ ಅಗೇನ್ ಇವತ್ತು ದರವನ್ನು ಏರಿಕೆ ಮಾಡಿದೆ. ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು, ಗೃಹ ಬಳಕೆಯ ಸಿಲಿಂಡರ್ಗಳ ದರ ಯಥಾಸ್ಥಿತಿ ಮುಂದುವರಿತಾ ಇದೆ. ಆದರೆ ವಾಣಿಜ್ಯ ಸಿಲಿಂಡರ್ಗಳ ದರ ಮಾತ್ರ ಮತ್ತೊಮ್ಮೆ ಏರಿಕೆ ಆಗಿದೆ. ಇದರ ಜೊತೆಗೆ ಆಟೋ LPGಯು ಕೂಡ ಏರಿಕೆ ಆಗ್ತಾ ಇರೋದು. ಇಷ್ಟು ದಿನಗಳ ಕಾಲ ನಮಗೆ LPG ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರುಗಳೆಲ್ಲ 3-4 ಕಿಲೋಮೀಟರ್ ಗಟ್ಟಲೆ ಕ್ಯೂ ಹಚ್ಚುತ್ತಾ ಸರ್ಕಾರದ ವಿರುದ್ಧ ಮಾತನಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಬಾಡಿಗೆ ಆಗ್ತಾ ಇಲ್ಲ, ಮನೆ ನಿರ್ವಹಣೆ ಕಷ್ಟ ಆಗ್ತಾ ಇದೆ, EMI ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಎಲ್ಲ ಕಷ್ಟಗಳನ್ನು ಕೂಡ ಅವರು ಹೇಳ್ಕೊಳ್ತಾ ಇದ್ರು. ಇವೆಲ್ಲದರ ನಡುವೆ ಕಳೆದ 2-3 ದಿನಗಳಿಂದ ಕೇಂದ್ರ ಸರ್ಕಾರ ಹೇಳ್ತಾ ಬರ್ತಿತ್ತು, ಯಾವುದೇ ದರವನ್ನು ಏರಿಕೆ ಮಾಡುವಂಥ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಅಂತ ಸ್ವತಃ ಇಂಧನ ಸಚಿವಾಲಯದ ವಕ್ತಾರಗಳೆಲ್ಲ ಹೇಳ್ಕೊಂಡಿದ್ರು. ಆದರೆ ಇದೀಗ ಏಕಾಏಕಿಯಾಗಿ ಮೇ 1ನೇ ತಾರೀಕಿಗೆ ದರಗಳು ಏರಿಕೆ ಆಗ್ತಾ ಇದೆ. ಆ ಮುಖಾಂತರ ಮತ್ತೊಮ್ಮೆ ದುಬಾರಿ ಜೀವನ ಬರ್ತಾ ಇದೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಏರಿಕೆ ಆಯಿತು, ಏನು ಎತ್ತ? ಇದರ ಪರಿಣಾಮ ಆಟೋ ಚಾಲಕರ ಮೇಲೆ, ಸಾರ್ವಜನಿಕರ ಮೇಲೆ, ಹೋಟೆಲ್ ಮಾಲೀಕರ ಮೇಲೆ ಏನಾಗಬಹುದು? ಈ ಬಗ್ಗೆ ಮಾತನಾಡೋದಿದೆ. ಇದೇ ಇವತ್ತಿನ ವಿಶೇಷ. ದುಬಾರಿ ಲೈಫ್ ಜೀವನಕ್ಕೆ ಬರೆ. ಮೊನ್ನೆ ಅಷ್ಟೇ ಕೇಂದ್ರ ಸರ್ಕಾರದ ಆರ್ಥಿಕ ವಲಯದ ತ್ರೈಮಾಸಿಕ ವರದಿ ಹೊರಗಡೆ ಬಂದಿತ್ತು. ಆ ತ್ರೈಮಾಸಿಕ ವರದಿಯಲ್ಲಿ ನಾವು ಈ ದರ ಏರಿಕೆಯನ್ನ ನೇರವಾಗಿ ಗ್ರಾಹಕರಿಗೆ, ಜನರಿಗೆ ವರ್ಗಾವಣೆ ಮಾಡೋದೇ ನಮ್ಮ ಮುಂದಿರುವಂತಹ ಆಪ್ಷನ್, ಅದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಆ ವರದಿಯಲ್ಲಿ ಹೇಳಲಾಗಿತ್ತು. ಆ ಮುಖಾಂತರ ಇದೀಗ ಹೊಸ ತಿಂಗಳ ಮೊದಲ ದಿನವೇ ಬಿಗ್ ಶಾಕ್ ಎದುರಾಗಿದೆ. LPG ಗ್ಯಾಸ್ ಸಿಲಿಂಡರ್ ಬೆಲೆ ದಿಢೀರಾಗಿ ಏರಿಕೆ ಆಗಿರೋದು. ದಿಢೀರಂತ ಏರಿಕೆ ಆಗಿದೆ. ಪ್ರತಿ 19 kg ಸಿಲಿಂಡರ್ ದರ 993 ರೂಪಾಯಿ ಹೆಚ್ಚಳ ಆಗಿರೋದು. 993 ರೂಪಾಯಿ ಏರಿಕೆ ಆಗಿದೆ. 5 kg ಸಿಲಿಂಡರ್ ದರ 261 ರೂಪಾಯಿಗೆ ಏರಿಕೆ ಆಗಿದೆ. ಇದು ವಾಣಿಜ್ಯ ಸಿಲಿಂಡರ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 3071 ರೂಪಾಯಿ ಇದ್ದರೆ ಸಿಲಿಂಡರ್ ದರ ಬೆಂಗಳೂರಿನಲ್ಲಿ 3154 ರೂಪಾಯಿ ಇದೆ. ವಾಣಿಜ್ಯ ಸಿಲಿಂಡರ್ ಇಷ್ಟು ದಿನಗಳ ಕಾಲ 2031 ರೂಪಾಯಿ ಇತ್ತು. ಇದೀಗ ಅದನ್ನು 3024 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. 3024 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಗಿರೋದು. ಗೃಹ ಬಳಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಆಗಿದೆ. 993 ರೂಪಾಯಿ 19 kg ಸಿಲಿಂಡರ್ ದರ ಏರಿಕೆ ಆಗಿರೋದು. ಆ ಮುಖಾಂತರ ದೆಹಲಿಯಲ್ಲಿ 3071 ರೂಪಾಯಿಗೆ 19 kg ಸಿಲಿಂಡರ್ ದೊರೀತಾ ಇದ್ರೆ ಬೆಂಗಳೂರಿನಲ್ಲಿ 3154 ರೂಪಾಯಿಗೆ ಏರಿಕೆ ಆಗಿದೆ. ಮಾರ್ಚ್ 7ನೇ ತಾರೀಕಿಗೆ ಗೃಹ ಬಳಕೆಯದ್ದು 60 ರೂಪಾಯಿ ಏರಿಕೆ ಮಾಡಲಾಗಿತ್ತು. ವಾಣಿಜ್ಯ ಸಿಲಿಂಡರ್ ದರವನ್ನು ಕೂಡ 115 ರೂಪಾಯಿ ಏರಿಕೆ ಮಾಡಲಾಗಿತ್ತು. ವಾಣಿಜ್ಯ ಸಿಲಿಂಡರ್ ದರ ಅವತ್ತು ಕೂಡ ಏರಿಕೆ ಆಗಿತ್ತು. ಒನ್ಸ್ ಅಗೇನ್ ಇವತ್ತು ಮತ್ತೆ ಏರಿಕೆ ಆಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ ನಂತರ ತೈಲ ಸಂಚಾರದ ಹಡಗುಗಳು ಬರೋದಕ್ಕೆ ವ್ಯತ್ಯಯ ಆಯಿತು. LPGಯನ್ನು ಹೊತ್ತಂತ ಬರುವಂಥ ಹಡಗುಗಳು ಬರೋದಕ್ಕೆ ವ್ಯತ್ಯಯ ಆಯಿತು. ಪರಿಣಾಮವಾಗಿ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗೋದಕ್ಕೆ ಶುರುವಾಯಿತು. ಅದಕ್ಕಾಗಿಯೇ ಈ ಗೃಹ ಬಳಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿಯಮಗಳನ್ನು ತರೋದಕ್ಕೆ ಶುರು ಮಾಡಿದರು. ಗ್ರಾಮಾಂತರ ಪ್ರದೇಶದಲ್ಲಿ 41 ದಿನ, ಸಿಟಿಯಲ್ಲಿ 25 ದಿನ ಕಡ್ಡಾಯವಾಗಿ ವೇಟ್ ಮಾಡಬೇಕು ಅಂತ. ಇದರ ಹೊರತಾಗಿಯೂ ಕೂಡ ಅನೇಕ ಸಮಸ್ಯೆಗಳನ್ನು ಹೋಟೆಲ್ ಮಾಲೀಕರು ಮತ್ತು ಗ್ರಾಹಕರು ಅನುಭವಿಸಿದರು. ಇವತ್ತಿನ ತನಕವೂ ಕೂಡ ಆಟೋ ಚಾಲಕರೇನಿದ್ದಾರೆ ಈ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಅನೇಕ ಕಡೆಗಳಲ್ಲಿ ಸ್ಟಾಕ್ ಇಲ್ಲ. 71 CNG ಸೆಂಟರ್ಗಳು ಏನಿದೆ, ಆ CNG ಸೆಂಟರ್ಗಳಲ್ಲಿ ನೋ ಸ್ಟಾಕ್ ಎನ್ನುವಂತಹ ಬೋರ್ಡ್ಗಳು ಇವತ್ತಿನ ತನಕವೂ ಕೂಡ ಇದೆ. ಹೀಗಾಗಿ ಅನೇಕ ದಿನಗಳಿಂದ ಕೆಲವೊಂದಿಷ್ಟು ಜನ ಸ್ವಂತ ಆಟೋಗಳನ್ನು ಓಡಿಸ್ತಾ ಇದ್ದರೆ, ಕೆಲವೊಂದಿಷ್ಟು ಜನ ಬಾಡಿಗೆ ತೆಗೆದುಕೊಂಡು ಆಟೋವನ್ನು ಓಡಿಸ್ತಾರೆ. ನೀವು ಆಟೋವನ್ನು ಬಾಡಿಗೆ ತೆಗೆದುಕೊಳ್ಳಿ, ಸ್ವಂತ ಇರಲಿ, ಏನೇ ಇದ್ದರೂ ಕೂಡ ಒಂದು ದಿನಕ್ಕೆ ಮಿನಿಮಮ್ 5-6 ಗಂಟೆಗಳ ಕಾಲ ಈ ರೀತಿಯಾಗಿ ಕ್ಯೂ ಹಚ್ಚಿದ್ದನ್ನು ನಾವು ಗಮನಿಸಿದ್ದೀವಿ. ನಮಗೆ CNG ಸಿಗ್ತಾ ಇಲ್ಲ, LPG ಸಿಗ್ತಾ ಇಲ್ಲ ಅಂತ. ಕೇಂದ್ರ ಸಚಿವರೊಬ್ಬರು ಹೇಳಿದ್ರು, ಪರ್ಯಾಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ನೀವು ಬಳಕೆ ಮಾಡಿ ಅಂತ.
CNG ಅಥವಾ LPG ಬದಲಾಗಿ ಈ ಅಭಾವ ಏನಾಗ್ತಾ ಇದೆ, ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಬಳಕೆ ಮಾಡಿ ಕೆಲವೊಂದಿಷ್ಟು ದಿನಗಳ ಕಾಲ ಅಂತ. ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡಿದ್ರು. ಇಂಥದ್ದು ಸಂಕಷ್ಟ ಇದೆ, ಈ ಸಂಕಷ್ಟದ ನಡುವೆಯೂ ಕೂಡ ನಾವು ಸ್ಥಿರವಾಗಿಟ್ಟಿದ್ದೀವಿ ಅಂತ. ಬಿಕಾಸ್ ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆ ಇತ್ತು. ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ, ಅಸ್ಸಾಂ ಮತ್ತು ಕೇರಳ ಈ ರಾಜ್ಯಗಳ ಚುನಾವಣೆ ಇತ್ತು. 2 ದಿನಗಳ ಹಿಂದೆ ಅಂತಿಮ ಹಂತದ ಮತದಾನ ಮುಕ್ತಾಯ ಆಗಿದೆ. ಮೇ 4ನೇ ತಾರೀಕಿಗೆ ಫಲಿತಾಂಶ ಬರೋದು ಬಾಕಿ ಇದೆ. ಇವೆಲ್ಲದರ ನಡುವೆ ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಬಂದಿತ್ತು ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನಾವು ದರವನ್ನು ಏರಿಕೆ ಮಾಡೋದಿಲ್ಲ. ತೈಲ ಮತ್ತು LPG ದರ ಯಾವುದೇ ಕಾರಣಕ್ಕೂ ಏರಿಕೆ ಆಗೋದಿಲ್ಲ. ಯಾವ ಜನರು ಕೂಡ ಪ್ಯಾನಿಕ್ಕಿಗೆ ಒಳಗಾಗಬಾರ್ದು, ಅದರ ಜೊತೆಗೆ ಹೆಚ್ಚು ಸಂಗ್ರಹ ಮಾಡಿ ಇಟ್ಕೊಳ್ಬಾರ್ದು ಅಂತ ಪೆಟ್ರೋಲಿಯಂ ಗ್ಯಾಸ್ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಅವರು ಒಂದು 2 ದಿನಗಳ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಹೇಳಿಕೆ ಹೊರಗಡೆ ಬಂದ ಮಾರನೇ ದಿನವೇ ಆರ್ಥಿಕ ಪರಿಶೀಲನಾ ವರದಿಯಲ್ಲಿ, ತ್ರೈಮಾಸಿಕ ವರದಿಯಲ್ಲಿ ಒಂದು ಸುದ್ದಿ ಬಂತು. ಸಂಘರ್ಷದ ಕಾರಣಕ್ಕೆ ಪ್ರತಿ ಬ್ಯಾರಲ್ನ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಹೋಗ್ತಿದೆ. ಇದನ್ನ ಜನರು ಮತ್ತು ಉದ್ಯಮಗಳಿಗೆ ವರ್ಗಾವಣೆ ಮಾಡೋದೇ ನಮ್ಮ ಮುಂದೆ ಇರುವಂತಹ ಒಂದು ಆಪ್ಷನ್ನು. ಆ ಆಪ್ಷನ್ ಅನ್ನು ಬಿಟ್ಟರೆ ಬೇರೊಂದು ಆಪ್ಷನ್ ನಮ್ಮ ಹತ್ರ ಇಲ್ಲ ಅಂತ. ಜನರು ಅಂತ ಹೇಳಿದ್ರೆ ಅದು ಉದ್ಯಮ ಆಗಿರ್ಬೋದು ಮತ್ತು ಸಾರ್ವಜನಿಕರಾಗಿರ್ಬೋದು, ಜನಸಾಮಾನ್ಯರು, ಇವರ ಮೇಲೆ ಮಾತ್ರ ಹಾಕೋದಕ್ಕೆ ಸಾಧ್ಯ ಅಂತ. ಬಿಕಾಸ್ ಈ ಹಿಂದೆ ಕೇಂದ್ರ ಸರ್ಕಾರ ಏನು ಮಾಡಿತ್ತು, ಈ ತೈಲ ಕಂಪನಿಗಳಿಗೆ ಕೆಲವೊಂದಿಷ್ಟು ಸಬ್ಸಿಡಿಗಳನ್ನು ಕೊಟ್ಟಿತ್ತು. 22,000 ಕೋಟಿನೇನೋ ಎಟ್ ಎ ಟೈಮ್ ಒನ್ ಟೈಮ್ ಪಾವತಿ ಮಾಡಿ ಅದರಿಂದ ಆಗಬಹುದಾದಂತಹ ಲಾಸನ್ನು ಸಂಭವ ಮ್ಯಾನೇಜ್ ಮಾಡಬೇಕು ಅನ್ನೋ ಪ್ರಯತ್ನ, ಗ್ರಾಹಕರಿಗೆ ಬರೀ ಆಗಬಾರ್ದು ಅಂತ. ಆದರೆ ಒಂದು ವರದಿ ಹೇಳ್ತಾ ಇದೆ, ನೀವು ದೀರ್ಘಕಾಲದವರೆಗೆ ಈ ರೀತಿಯಾಗಿ ಸಬ್ಸಿಡಿಗಳನ್ನು ಒನ್ ಟೈಮ್ ಪೇಮೆಂಟ್ ಮಾಡ್ತಾ ಹೋಗೋದಾದರೆ ದೇಶದ ಆರ್ಥಿಕ ವ್ಯವಸ್ಥೆಯಿಂದ ಅದು ಹೊಡೆತ ಬೀಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಇದನ್ನು ಕೊಡಬಾರದು ಅಂತೇನೋ ವರದಿ ಹೇಳಿದೆ ಅಂತೆ. ಇವೆಲ್ಲದರ ಪರಿಣಾಮ ಇವತ್ತು ಸಿಲಿಂಡರ್ ದರ ಏರಿಕೆ ಆಗ್ತಾ ಇದೆ. ಈ ಸಿಲಿಂಡರ್ ದರ ಏರಿಕೆಯಿಂದ ಒನ್ಸ್ ಅಗೇನ್ ಹೋಟೆಲ್ ದರ ಏರಿಕೆ ಆಗುತ್ತಾ? ಹೋಟೆಲ್ಗಳು ಇವುಗಳನ್ನು ಹೇಗೆ ಮ್ಯಾನೇಜ್ ಮಾಡ್ತವೆ? ಇದು ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ. ವಾಣಿಜ್ಯ ಸಿಲಿಂಡರ್ ಮತ್ತು ಆಟೋ LPG ದರ ಏರಿಕೆ ಆಗಿದೆ. ಇದರ ಪರಿಣಾಮ ಹೆಂಗಿರುತ್ತೆ, ಇದನ್ನು ಮ್ಯಾನೇಜ್ ಮಾಡುವಂತಹ ಸಾಧ್ಯತೆಗಳೇನು, ಸರ್ಕಾರ ಏನು ಮಾಡ್ಬೋದು, ಈ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿನ ನಿವಾಸಿಯಾಗಿರುವಂಥ ಕೆಂಪಣ್ಣವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ KR ಪುರದ ಆಟೋ ಚಾಲಕರ ಅಧ್ಯಕ್ಷರು ನಾಗೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಂಪಣ್ಣ ಸರ್, ದುಬಾರಿ ದುನಿಯಾ ಅಂತ ಹೇಳ್ಬೋದಾ ಇದನ್ನು? ಹೇಳೋದು ತಪ್ಪೇನಿಲ್ಲ. ಖಂಡಿತವೂ ಇವಾಗ ಆಗಿದೆ, ಪರಿಸ್ಥಿತಿ ಹಿಂಗಾಗಿದೆ. ನಮ್ಮ ಜೀವನ ಇವಾಗ ಒಂದು ಕಾಫಿ 70 ರೂಪಾಯಿಗೆ ಹೋಗ್ತಾ ಇದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಯಾಕೆ ಸಿಲಿಂಡ್ರದ್ದು ಒಂದು ನೆಪ, ಸಿಲಿಂಡರ್ ನೆಪ ವಾರ ನಡೀತಾ ಇದೆ, ಇದು ನಡೀತಾ ಇದೆ ಅಂತ ಹೇಳಿ ಮಧ್ಯದಿಂದ ಬಂದಂಥ ಸ್ಟಾಕ್ ಮಾಡಿಕೊಂಡಿದ್ರಲ್ಲ, ಅವ್ರಿಗೆ ಒಳ್ಳೆ ಹಬ್ಬ ಆಗೋಗ್ಬಿಟ್ಟಿದೆ. ಅವರು ಎಲ್ಲಿ ನೀನು ಜಾಸ್ತಿ ದುಡ್ಡು ಕೊಡು, 5,000 ಕೊಡಿ ಸರ್, ನಿಮ್ಮ ಮನೆಗೆ ರಾತ್ರಿ 2 ಗಂಟೆಗೆ ಬಂದು ಸಿಲಿಂಡರ್ ತಂದು ಹಾಕ್ಬಿಟ್ಟು ಹೊಂಟತಾರೆ. ಅದು ಅವ್ರ ಗಾಡಿ ಎಲ್ಲ ಬೇರೆ ಆಟೋ ಯಂತ್ರಲ್ಲೋ ತಂದು ಹಾಕ್ತಾರೆ. 5,000 ಈಗಲೂ ಕಮರ್ಷಿಯಲ್ಲು ಸಿಲಿಂಡ್ರು 4,000 ಚಿಲ್ಲರೆ ಕೊಡಿ, ನಿಮ್ಗೆ ಬರ್ತದೆ, ನಿಮ್ಗಲ್ಲೇ ಕೊಡ್ತಾರೆ. ಏನೇನು ಮಾಡಬೇಕಾದ್ದೇನಿಲ್ಲ. ಈ ಮಧ್ಯದ ದಳ್ಳಾಳಿಗಳೇ ಅರ್ಧ ನಮ್ಮನ್ನು ಬೆಲೆ ಏರಿಸಿ ಇಕ್ಬಿಟ್ರು. ಈಗ ಸಾಮಾನ್ಯ ಜನ ಗಾಡಿ ಮೇಲೆ ಫುಟ್ಪಾತ್ ಮೇಲೆ ಮಾಡಿಕೊಂಡು ಜೀವನ ಮಾಡ್ತಿದ್ರು. ಅವ್ರು ಎಷ್ಟೋ ಜನ ನಿಂತೋಗ್ಬಿಟ್ಟಿದ್ದಾರೆ ಇವಾಗ. ಕೆಲವು ಕಡೆ ಜಾಗ ಇರೋ ಕಡೆ ಒಲೆ ಇಕ್ಕೊಂಡು ಸೌದೆ ಇಕ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಕೆಲವರು ಎಷ್ಟು ಕೇಳ್ತಾರೆ ಅಷ್ಟು 4,000, 5,000, 6,000ದವರೆಗೂ ಹೊಟ್ಟೋಗಿತ್ತು. ಈಗ 4,000 ಚಿಲ್ಲರೆಗೆ ಸಿಲಿಂಡರ್ಗಳು ತರ್ತಾ ಇದ್ದಾರೆ. ಈ ತಂತು ಏನೋ ಒಂದು ಪಾನಪುರಿ ಮಾಡೋರು, ಇನ್ನೊಂದು ಮಾಡೋರು, ಜ್ಯೂಸ್, ಯಾವುದೋ ಒಂದು ಅಂಗಡಿಗಳು ಉಪಯೋಗ, ಅವ್ರ ಅಂಗಡಿ ಬಿಡೋಕ್ಕಾಗಲ್ವಲ್ಲ. ಏನಾದರೂ ಒಂದು ಮಾಡಿ ನಾವು ಬದುಕಬೇಕು ಅನ್ನೋ ಆಸೆ ಮೇಲೆ ಮಾಡಿದ್ದಾರೆ. ಇದಕ್ಕೆ ಸರ್ಕಾರ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಯಾವ ಅಧಿಕಾರಿನೂ ಕಡಿವಾಣ ಹಾಕ್ಲಿಲ್ಲ. ಒಂದು ಗೋಡನ್ನು ರೈಡ್ ಮಾಡ್ತೀನಿ ಅಂದಿದ್ರೆ ಅವ್ರು ತಕ್ಷಣ ಎಲ್ಲ ಒಳಗಿರೋ ಈಚೆಗೆ ಬಂದಿರೋ 7,000, 8,000 ಉದಾಹರಣೆ ತಗೊಳ್ಳಿ. ನಮ್ಮ ಕತ್ರಗುಪ್ಪೆ, ಈರ್ಭದ್ರ ನಗರ, ಗುಟ್ಟೆ, ಈ ಕಡೆ HP ಇವೆಲ್ಲ ಮಾಡ್ಕೊಂಡವ್ರಲ್ಲ, ಅವೆಲ್ಲ ಏನಿಲ್ಲ, ಸ್ಟಾಕ್ ಒಳಗೆ ಸ್ಟಾಕ್ ಇದೆ.
ಇದ್ದ ಶುರುವಾದಾಗೆ ಸ್ಟಾಕ್ ಬಡ್ಕೊಬಿಟ್ರು. ಅದು ಈ ತಿನ್ನೋರು ಪಾಲಾಗ್ತಾ ಇದೆ. ಅಲ್ಲಿರ್ತಕ್ಕಂಥ ಹುಡುಗರು ಕೆಲಸ ಮಾಡೋರು ಇವತ್ತು ಹಿಡಿಯೋಕ್ಕಾಗಲ್ಲ. ಆ ಪರಿಸ್ಥಿತಿನಲ್ಲಿ ನಡೀತಿದೆ. ಆದರೆ ಯಾವ ಪೊಲೀಸ್ ಆಗಲಿ, ಯಾವ ಕಸ್ಟಮರ್ಸ್ ಆಗಲಿ, ಯಾವುದೇ ಇದಾಗಲಿ ಇದನ್ನು ಖಂಡಿತವಾಗೂ ಹಿಡಿಲಿಲ್ಲ. ಕಾಳಸಂತೆಯಲ್ಲಿ ಮಾರಾಟ ಮಾಡೋರು ನಾವು ಹಿಡಿತೀವಿ, ಕ್ರಮ ಕೈಗೊಳ್ತೀವಿ ಅಂತ ಗೃಹ ಸಚಿವರು ಹೇಳಿದ್ರು. ಆಹಾರ ಸಚಿವ ಮುನಿಯಪ್ಪನವರು ಕೂಡ ಮಾತನಾಡಿದ್ರು. ಸರ್, ಮುನಿಯಪ್ಪನವರು ಹೇಳಿದ್ರು. ಆದರೆ ಮುನಿಯಪ್ಪನವ್ರ ಕಡೆ 400 ಗ್ಯಾಸ್ ಸಿಲಿಂಡರ್ ಹಿಡಿದ್ರಲ್ಲ ಅಧಿಕಾರಿಗಳು, ಆ 400 ಗ್ಯಾಸ್ ಸಿಲಿಂಡರ್ ಹಿಡಿದಾಗ ಅವರೇನೆ ನಮ್ಮ ಕಡೆ ಏನೋ ಬಡಪಾಯಿಗಳು ಬಿಟ್ಬಿಡ್ರಿ ಅಂತೇಳಿ ಅವರೇ ಹೇಳಿ ಬಿಡಿಸ್ಬಿಟ್ರಲ್ಲ ಸರ್. ಇನ್ನು ಅಧಿಕಾರಿಗಳಿಗೆ ಇನ್ನೆಲ್ಲ ಬಂತು ಪವರು? ಅಧಿಕಾರಿಗಳು ಹಿಡಿದ್ರು 400 ಸಿಲಿಂಡರ್ ಹಿಡಿದ್ರು. ಕಳ್ಳಸಂತೆ ಮಾರಾಟದಲ್ಲಿ ಕೆಲವು ಕಡೆ ಹಿಡಿದವರು ಆಹಾರ ಮಂತ್ರಿನೇ ಅದಕ್ಕೆ ಏನೋ ಬಡಬಗ್ರು ಬಿಟ್ಬಿಡ್ರಿ ಅಂತ ಹೇಳಿ ಫೋನ್ ಮಾಡಿ ಹೇಳೋ ಅಂತ ಮಂತ್ರಿ ಇರುವಾಗ ಇನ್ನು ಅಧಿಕಾರಿಗಳು ಇನ್ನೇನು ಮಾಡ್ತಾರೆ ಸರ್? ಹೆಂಗನಾಗ್ಲಿ ನಮ್ಗೇನಾಗದೆ ಕೈ ಕಟ್ಟಿ ಕೈ ಚೆಲ್ಲಿ ನಿಂತ್ಕೊಂಡ್ರು. ಈಗ ಪರಿಸ್ಥಿತಿ ಅದು ಜನರ ಮೇಲೆ ಪರಿಣಾಮ ಬೀಳ್ತಿದೆ ಸರ್. ಒಬ್ಬ ಆಟೋ ಇವಾಗ ಮಿನಿಮಮ್ 36 ರೂಪಾಯಿ ಇತ್ತಲ್ಲ ಸರ್, ಇವಾಗ 50 ರೂಪಾಯಿ ಕಮ್ಮಿ ಬಿಟ್ಟಲ್ಲ, 50 ರೂಪಾಯಿ ಕೊಡಬೇಕು ಈಗೆಲ್ಲ. ಮಿನಿಮಮ್ ಇವಾಗ ಮೀಟ್ರ್ ಹಾಕಲ್ಲ, ಮೀಟ್ರ್ ಲೆಕ್ಕ ಕೇಳಲ್ಲ, ಏನಿದ್ರು ಇಷ್ಟಕ್ಕಿಷ್ಟು. ಈಗ ನಾವು 2 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ 60-70 ರೂಪಾಯಿ 75 ರೂಪಾಯಿ ಕೇಳ್ತಾರೆ. 3 ಕಿಲೋಮೀಟ್ರ್ ಹೋದ್ರೆ 150 ಕೇಳ್ತಾರೆ. ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮೀಟ್ರನ್ನ ಕೇಳ್ತಾ ಇಲ್ಲ, ಮೀಟ್ರ್ ಓಡೋದು ಕೇಳ್ತಾ ಇಲ್ಲ. ಆದರೆ ಈ ಪರಿಸ್ಥಿತಿ ಆಗಿದೆ. ಯಾಕೆ ಅಂದರೆ ಗ್ಯಾಸ್ ಸಿಗಲ್ಲ ಸರ್. ನಾವು 3 ಅವರ್ ಗ್ಯಾಸ್ ಇಟ್ಬಿಟ್ಟು 5 ಲೀಟ್ರ್ 5 ಹಾಕೊಂಡ್ಬಂದಿದ್ದೀವಿ. ಅದಕ್ಕೂ ಡಬಲ್ ಚಾರ್ಜ್ ಕೊಟ್ಟು ಹಾಕೊಂಡ್ಬಂದಿದ್ದೀವಿ. ನಾವೆಲ್ಲಿ ಮಾಡೋಣ ಸರ್? ನಮ್ಮ ಹೊಟ್ಟೆ ನೋಡ್ಕೊಳ್ಳಾರ, ನೀವು ಕೊಟ್ರೆ ತಾನೆ ಅಂತಾರೆ. ಅದಕ್ಕೆ ನಾವು ಕೇಳಿದಾಗ ಅವರು ಅಳಲು ತೋಡ್ಕೊತಾರೆ. ಇದಕ್ಕೆ ಗ್ಯಾಸ್ ಹಾಕೋ ಬಂಕ್ಗಳವಲ್ಲ ಸರ್, ಒಂದರಲ್ಲಿ 90 ರೂಪಾಯಿ, ಒಂದರಲ್ಲಿ ಇದೆ, ಒಂದರಲ್ಲಿ 130, ಒಂದರಲ್ಲಿ 160, ಒಂದರಲ್ಲಿ 180. ಯಾವ ಥರ ಇದು? CNG ಗ್ಯಾಸ್ ಅದು ಏನೋ ಕಮ್ಮಿ ಸಿಗ್ತದೆ, ಇಷ್ಟು ಬರ್ತದೆ, ಅದು ಸಾಲಕ್ಕಿಲ್ಲ. LG ಇವೆಲ್ಲ ಭಾಳ ಕಷ್ಟ ಇದೆ ಸರ್. ಇವೆಲ್ಲದರ ನಡುವೆ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡಿದೆಯಲ್ಲ ಸರ್. ಈಗ ಸರ್, ದರ ಏರಿಕೆ ಮಾಡಿರಲಿ, ಏನಾದ್ರು ಮಾಡಿರಲಿ, ಅದಕ್ಕೊಂದು ಇಷ್ಟೊಂದು ಕಡಿವಾಣ ಮಾಡಿ ನಮಗೆ ಗ್ರಾಹಕರಿಗೆ ಸಾರ್ವಜನಿಕರಿಗೆ ಅವರೇನು ವರದಿ ಕೊಡಬೇಕಲ್ಲ ಸರ್. ವರದಿ ಯಾವ್ದು ಕೊಟ್ಟಿದ್ದಾರೆ? ಯಾವ ಪೇಪರ್ನಲ್ಲಿ ಬಂದಿದೆ, ಯಾವ್ದು ಇದರಲ್ಲಿ ಹೇಳಿದೆ? ಅವರು ಮಕನಾರಕ್ಕೆ ಅವ್ರು ಹೇಳ್ಕೊತಾರೆ. ನಾವು ಸಾಮಾನ್ಯ ಜನರಿಗೆ ಮುಟ್ಟಬೇಕಲ್ಲ ಸರ್. ಸಾಮಾನ್ಯ ಜನರಿಗೆ ಮುಟ್ಟೋಂಥ ಮಂತ್ರಿ ಯಾರಿದ್ದಾರೆ? ಆರ್ಥಿಕ ಸುಧಾರಣೆ ಅನುಭವ ಇರೋ ಮಂತ್ರಿ ಆಗಿರಬೇಕು, ಸಾರ್ವಜನಿಕರ ಸುಧಾರಣೆ ಆಗಿರೋ ಮಂತ್ರಿ. ಅದಕ್ಕೆ ಅವನಿಗೆ ಗೊತ್ತಾಗ್ತದೆ. ಎಲ್ಲ AC ರೂಮ್ನಲ್ಲಿ ಕೂತ್ಕೊಂಡು ಯಾರೋ ಅಧಿಕಾರಿ ಹೇಳಿದ್ರು ಮಾಡೋದ್ರಲ್ಲಿ ಅರ್ಥವಿಲ್ಲ ಸರ್. ಅಲ್ಲ, ಈಗ ನೀವು ದರ ಏರಿಕೆ ಮಾಡಿದ್ದನ್ನು ಹೆಂಗ್ ನೋಡ್ತೀರಿ? ನಾವು ದರ ಏರಿಕೆ ಸರಿನಾ ತಪ್ಪ ಅಂತ ಅನ್ಕೊಳ್ತೀರಾ ಸರ್? ದರ ಏರಿಕೆ ಮಾಡಿ ತಪ್ಪಲ್ವಾ ಸರ್? ತಪ್ಪಲ್ವಾ ಸರ್? ಇವರು ಹೇಳಿದ್ದು 1 ಸಿಲಿಂಡರ್ಗೆ 1 ವರ್ಷ 2,000 3,000 ಜಾಸ್ತಿ ತಗೋತಾವ್ರೆ. ಈಗ ಹೋಟ್ಲ್ನವ್ರೇನು ಒಂದು ಇಡ್ಲಿಗೆ 10 ರೂಪಾಯಿ ಜಾಸ್ತಿ ಮಾಡಿದ್ರು. ಹೌದು, ಇದೇ ಉದಾಹರಣೆ ತಗೊಳ್ಳಿ. ಇಲ್ಲಿ ಡಬಲ್ ರೋಡ್ MTR ಅಂತ ಇದೆ, ಅದರಲ್ಲಿ ಒಂದು ಐಟಮ್ಗೆ 25 ರೂಪಾಯಿ ಜಾಸ್ತಿ ಮಾಡಿದ್ರು. ಒಂದು ಕಾಪಿ ಅದು 60 ರೂಪಾಯಿ ಇದ್ದಿದ್ದು ಇವತ್ತು 70 ರೂಪಾಯಿ ಒಂದು ಕಾಪಿ. ಹೇಳಿ ಎಷ್ಟು ಜಾಸ್ತಿ ಆಯಿತು? ಏನು ಹೇಳ್ತಾರೆ? ಸಿಲಿಂಡರ್ ಅಭಾವ, ನಾವೇನ್ ಮಾಡೋಣ? ಡಬಲ್ ಕೊಟ್ಟು ತರಬೇಕು. ಅವ್ರೇನ್ ಮಾಡ್ಬೇಕಂತೀರಿ ನೀವು? ಹಾಗಾದ್ರೆ ಅವ್ರೇನ್ ಮಾಡ್ಬೇಕಂತ? ಅವ್ರೇನೆಲ್ಲ ಸರ್, ಅಧಿಕಾರಿಗಳು ಕಡವಾಣ ಹಾಕಿ ಅವ್ರಿಗೆ ಅನುಕೂಲ ಆಗಿದ್ರೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಈ ಸಿಲಿಂಡರ್ ಪೂರೈಕೆಯಲ್ಲಿ ಆಗ್ತಾ ಇರುವಂತ ವ್ಯತ್ಯಾಸ ಬಸ್ತು ಮಾಡಿ ಈ ಕಳಸಂತೆ ಮಾರಾಟದ್ದು ಕಡವಾಣ ಹಾಕ್ಬೇಕು. ಎಸ್ ಸರ್, ಬರ್ತೀನಿ. ನಾಗೇಶ್ ಅವರೇ, ಹೆಂಗಿದೆ ಆಟೋಗಳ ಪರಿಸ್ಥಿತಿ ಇವತ್ತಿಗೆ? ಇವತ್ತು ಆಟೋ ಪರಿಸ್ಥಿತಿ ಅಧೋಗತಿ. ಇವತ್ತು ನೀವು ನಿಮ್ಮ ಚಾನಲಲ್ಲಿ ತೋರಿಸ್ತಾ ಇದ್ದೀರಾ ಏನಿವತ್ತು ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ, ಮತ್ತೆ ನಮ್ಮ LPG ಬೆಲೆ ಏನು ಯುದ್ಧದ ಸಮಯದಲ್ಲಿ 5 ರೂಪಾಯಿ 73 ಪೈಸೆ ಏರಿಕೆ ಆಗಿದೆ. ಹೌದು ಸರ್, ಅದ್ರ ಬಗ್ಗೆನೇ ನಾವು ಕೂಡ ಖಂಡಿಸ್ತಾ ಇದ್ದೀವಿ. ಈಗ ದಿನಬಳಕೆ ವಸ್ತುಗಳನ್ನ ಇವರು ಇಷ್ಟ ಬಂದಂಗೆ ರಾಜಕಾರಣಿಗಳು ಏರಿಸ್ತಾ ಹೋಗ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಚುನಾವಣೆ ತೀರದ ಮೇಲೆ ಇನ್ನೊಂದು ಹೇಳ್ತಾರೆ. ಈಗ ಇವರು ಭ್ರಷ್ಟಾಚಾರ ಏನೋ ಒಂದು ಭ್ರಷ್ಟಾಚಾರ ಮಾಡೋದಕ್ಕೆ ಈ ಸಿಲಿಂಡರ್ಗಳನ್ನು ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಈ ಜನರಿಗೆ ಸುಳ್ಳು ಹೇಳಿ
ಭರವಸೆಗಳನ್ನ ಕೊಟ್ಟು ರಾಜ್ಯಗಳಲ್ಲಿ ಹೋಗಿ ಇವರ BJP ಏನು ಬಾವುಟವನ್ನ ಏರ್ಸೋದಕ್ಕೋಸ್ಕರ ಜನರ ತಲೆ ಮೇಲೆ ಎಳೆಯೋದು ಇವರು ಏನು ಮಾಡ್ತಾ ಇದ್ದಾರೆ, ನಮ್ಮ ಏನು ಸಾರ್ವಜನಿಕರಿಗೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಅದ್ರ ಮೇಲ್ಗಡೆ ಏನು ದರವನ್ನು ಏರಿಸ್ಕೊಂಡು ಇವತ್ತು ನೀವು ನೋಡ್ತಾ ಇದ್ದೀರಾ, ನಮಗೆ ಹಿಂದೆ ಇದ್ದಿದ್ದು ಗ್ಯಾಸ್ ರೇಟ್ ಏನಿದೆ, ಇವಾಗಿರೋ ಗ್ಯಾಸ್ ರೇಟ್ ಏನಿದೆ. ಯುದ್ಧದ ಸಮಯದಲ್ಲಿ ಆಗ ಪರಿಸ್ಥಿತಿ ನಮಗೆ ಸರಿ, ಯುದ್ಧದ ಸಮಯದಲ್ಲಿ ನಮ್ಮ ಕಾಸು ಖರ್ಚಾದರೂ ಪರವಾಗಿಲ್ಲ, ನಮ್ಮ ದೇಶದ ಏನು LPG ಸಮಸ್ಯೆ ಇರೋದ್ರಿಂದ ನಾವು ಕೂಡ ಒಂದ್ ಸ್ವಲ್ಪ ದುಡ್ಡು ಹೆಚ್ಚಿಗೆ ಕೊಟ್ಟು ತಗೊಂಡಿದ್ದೀರಿ. ಈಗ ಯುದ್ಧ ಗ್ರಾಹಕರಿಂದ ವಸೂಲಿ ಆಗಿದೆ ಸರ್, ಅದು ಈಗ ಗ್ರಾಹಕರಿಂದ ಬಂದಿದೆ ಅದು ದುಡ್ಡು ನಿಮ್ಗೆ ಆಟೋದವರಿಗೆ ಡಬಲ್ ಇಲ್ಲಿ ಹೇಳೋದು ಕೇಳಿ ಸರ್, ನಮಗಂತೂ ಸರಿಯಾದ ಏನು ದುಡ್ಡು ಬರ್ತಾ ಇರ್ಲಿಲ್ಲ ಸರ್. 120 ರೂಪಾಯಿ, 130 ರೂಪಾಯಿ, 140 ರೂಪಾಯಿ ಕೊಟ್ಟು ನಾವು 1 ಲೀಟರ್ ಹಾಕೊಂಡು ಮತ್ತೆ ಬೆಳಗ್ಗೆ ಹೋಗಿ ನಿಲ್ಲಿಸ್ಬಿಟ್ಟು ಸಾಯಂಕಾಲ ನಾವು ಆಟೋ ಎತ್ಕೊಂಡ್ ಬಂದ್ಬಿಟ್ಟು ಓಡ್ಸಕ್ ಬರ್ತೀವಿ. ಈಗ ಸಾರ್ವಜನಿಕರು ನಮ್ಗೆ ಏನ್ ಕೊಡ್ತಾ ಇರೋದು 36 ರೂಪಾಯಿ ಅಂತ ಹೇಳಿದ್ರೆ, ಎಲ್ಲ ಆಟೋ ಚಾಲಕರು ಮೀಟರ್ ಹಾಕ್ತಾರ? ಅಲ್ಲ, ನಾನು ಹೇಳ್ತಾ ಇರೋದು ಮೀಟರ್ ಹಾಕ್ತಾರೆ. ಈಗ ಕೆಲವರು ಆನ್ಲೈನ್ ಮಾಡ್ತಾ ಇದ್ದಾರೆ, ಕೆಲವರು ಹಾಗೆ ಕೇಳ್ತಾ ಇದ್ದಾರೆ. ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಆಟೋ ಚಾಲಕರ ಪರಿಸ್ಥಿತಿ, ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ನಮ್ಮ ಕೆಂಪಣ್ಣ ಸರ್ ಹೇಳಿದ್ರು 50 ರೂಪಾಯಿ ಮಿನಿಮಮ್ ಮಾಡೇ ಬಿಟ್ಟಿದ್ದಾರೆ. ಈಗ ಅದನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ 120, 140 ರೂಪಾಯಿ ಅದೇ ರೇಟ್ ಇದೆ. ಈಗ ಎಲ್ಲಾ ಬಂಕುಗಳು ಖಾಲಿ ಬಿದ್ದಿದ್ದಾವೆ. ಈಗ ಎಲ್ಲೋದ್ರೂ ಗ್ಯಾಸ್ ಸಿಗ್ತಾ ಇದೆ. ಈ ಪರಿಸ್ಥಿತಿನಲ್ಲಿ ನಮಗ್ ಕಡಿಮೆ ಮಾಡ್ಬೇಕಾಗಿತ್ತು. ಅದೇ ರೇಟ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಇನ್ನು ಏನ್ ಸರ್ ಮಾಡಕ್ಕಾಗುತ್ತೆ? ನಾವು ಮನೆ ಬಾಡಿಗೆ ಕಟ್ಬೇಕಾಗುತ್ತೆ, ಮಕ್ಕಳು ಓದಿಸ್ಬೇಕಾಗುತ್ತೆ, ಏನು ಕಾಲೇಜ್ ಫೀಸು, ಸ್ಕೂಲ್ ಫೀಸು, ಮನೆ ಬಾಡಿಗೆ, ಈ ದಿನಬಳಕೆ ವಸ್ತುಗಳು ದಿನ ಏರ್ತಾ ಇದೆ. ಇದಕ್ಕೆಲ್ಲ ಕಡಿವಾಣ ಹಾಕೋದಿಲ್ಲ. ಏನೋ ಒಂದು 10 ರೂಪಾಯಿ 20 ರೂಪಾಯಿ ಕೇಳಿದ ತಕ್ಷಣ ದೊಡ್ಡದಾಗಿ ಬಿಂಬಿಸ ಬಂದ್ಬಿಡ್ತಾರೆ. ಇದು ಒಂದು ಆರೋಪ ದೊಡ್ಡದಿದೆ ಸರ್. ಈ ರೇಟ್ ಕಡಿಮೆ ಇದ್ದಾಗಲೂ ಕೂಡ ಆಟೋದವರು ಸಿಕ್ಕಾಪಟ್ಟೆ ವಸೂಲಿ ಮಾಡ್ತಾರೆ ಅಂತ. ಬೆಂಗಳೂರಿಗೆ ಯಾರಾದ್ರೂ ಹೊಸದಾಗಿ ಬಂದ್ರೆ ಅವ್ರನ್ನ ಮೆಜೆಸ್ಟಿಕ್ ಇಂದ ಯಾವ್ದೋ ಒಂದು ಏರಿಯಾ ಕರ್ಕೊಂಡು ಹೋಗ್ಬೇಕಂದ್ರೆ 500-600 ರೂಪಾಯಿ ಕೇಳ್ತಾರೆ ಏನೋ. ಎಲ್ಲಿ ಕಡಿಮೆ ಇದೆ ಸರ್ ಇವತ್ತು? ಇವತ್ತಿನ ಪರಿಸ್ಥಿತಿ ಹೇಳ್ತಾ ಇಲ್ಲ ನಾನು, ಕಡಿಮೆ ಇದ್ದ ಪರಿಸ್ಥಿತಿನಲ್ಲಿ ಅದಕ್ಕೆ ಕೆಲವು ಅಧಿಕಾರಿಗಳು ಅದನ್ನು ಕಡಿವಾಣ ಹಾಕಿದ್ರು. ಏನೋ ನಮ್ಗೆ 18 ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ಇತ್ತೀಚೆಗೆ ನನ್ನ ಕಣ್ಣೆದುರಿಗೆ ಆದಂತಹ ಒಂದು ಘಟನೆ, ಬನಶಂಕರಿಯ ಮೆಟ್ರೋ ಸ್ಟೇಷನ್ ನಿಂದ ಗರುಗುಂಟೆ ಪಾಳ್ಯಕ್ಕೆ ಹೋಗೋದಕ್ಕೆ ಒಬ್ಬ ವ್ಯಕ್ತಿ ಹತ್ರ ಒಬ್ಬ ಆಟೋ ಚಾಲಕ ಕೇಳ್ತಾನೆ 750 ರೂಪಾಯಿ ಕೊಡಿ ಅಂತ. ಸರ್ ಅಂತವರನ್ನ ಹಿಡಿದು 750 ರೂಪಾಯಿ ಕೊಡಿ ಅಂತ ನಾವು ಆಗ್ರಹ ಮಾಡ್ತೀವಿ ಸರ್. ಬರ್ತೀನಿ ಸರ್. ಅಂತ ಆಟೋ ಡ್ರೈವರ್ನ ಹಿಡಿದು ಕಠಿಣ ಶಿಕ್ಷೆ, ಒಂದು ಸಲ ಅಂತ ಆಟೋ ಡ್ರೈವರ್ಗೆ ಕಠಿಣ ಶಿಕ್ಷೆ ಕೊಡಬೇಕು. ಆಗ ಮಿಕ್ಕ ಡ್ರೈವರ್ಗಳು ಏನು ನ್ಯಾಯ ನಿಜ ನೀತಿನಲ್ಲಿ ಬದುಕ್ತಾ ಇರ್ತಾರೆ, ಅನ್ಯಾಯವಾಗಿ ಬದುಕುವಂತವ್ರಿಗೆ ಕಠಿಣ ಶಿಕ್ಷೆ ಯಾವಾಗ ಆಗುತ್ತೋ ನಮ್ಮ ಆಟೋ ಡ್ರೈವರ್ಗಳಿಗೆ, ಆಗ ಒಂದು ಸೊಲ್ಯೂಷನ್ ಬರುತ್ತೆ. ಈಗೇನು 18 ರೂಪಾಯಿ ಕಿಲೋಮೀಟರ್ ಬರ್ತಾ ಇದೆ, 36 ರೂಪಾಯಿ ಮಿನಿಮಮ್ ಇದೆ. ಈಗ ನಾವು ಯಾಕೆ 50 ರೂಪಾಯಿನ ನಾವು ಕೇಳ್ತಾ ಇದ್ದೀರಿ, 20 ರೂಪಾಯಿ ಎಕ್ಸ್ಟ್ರಾ, 10 ರೂಪಾಯಿ ಎಕ್ಸ್ಟ್ರಾ ಏನಕ್ಕೆ ಕೇಳ್ತಾ ಇದ್ದೀರಿ ಅಂದ್ರೆ, ಈಗಿನ ಪರಿಸ್ಥಿತಿನಲ್ಲಿ ಆಗೇನ್ ಪರಿಸ್ಥಿತಿ ಇದ್ದು, ಯುದ್ಧದ ಸಮಯದಲ್ಲಿ LPGಗೆ ರೇಟ್ ಜಾಸ್ತಿ ಇತ್ತು, ಈಗಲೂ ಕೂಡ ಅದೇ ರೇಟ್ ಇರೋದ್ರಿಂದ 10 ರೂಪಾಯಿ 20 ರೂಪಾಯಿ ಕೇಳೋದು ಸಹಜ ಆಗಿದೆ. ಈಗ ಸರ್ಕಾರ ನಮಗೆ ಯಾವುದೇ ಸವಲತ್ತುಗಳು ಕೊಡ್ತಾ ಇಲ್ಲ. ಸರ್ಕಾರ ಮಾತ್ರ ಯಾವುದೇ ದಿನಬಳಕೆ ವಸ್ತುಗಳನ್ನ ಅವ್ರು ಇಷ್ಟ ಬಂದಂಗೆ ಅವ್ರು ಏರಿಸ್ಕೊಂಡು ಹೋಗ್ಬೋದು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ನಮ್ಮ ಆಟೋ ಚಾಲಕರ ಪರಿಸ್ಥಿತಿ ಅವರು ನೇಣು ಹಾಕೊಳ್ಳೋ ಸ್ಥಿತಿನಲ್ಲಿ ಬಂದಿದ್ದಾರೆ ಇವತ್ತು. ಅದನ್ನ ಕೇಳುವಂತವ್ರು ಯಾವ ಅಧಿಕಾರಿಗಳಿಲ್ಲ, ಸರ್ವೆ ಮಾಡೋ ಅಧಿಕಾರಿಗಳಿಲ್ಲ. ಇವತ್ತು LPG ಹಾಕೊಂಡು ಓಡಿಸ್ತಾ ಇರೋಂತ ಒಂದು ಉದಾಹರಣೆ ಸರ್. ಓಲಾ ಊಬರ್ ನಲ್ಲಿ ಬನಶಂಕರಿಯಿಂದ ನಿಮಾನ್ಸಿಗೆ ಬರಬೇಕು ಅಂತ ಹೇಳಿದ್ರೆ 66 ರೂಪಾಯಿ ತೋರಿಸಿದ್ರೆ, ಆಟೋ ಚಾಲಕರನ್ನು ಹೋಗಿ ಕೇಳಿದ್ರೆ 150 ರೂಪಾಯಿ ಕೇಳ್ತಾವ್ರು. ಯಾಕೆ 90 ರೂಪಾಯಿ ಡಿಫರೆನ್ಸ್ ಆಗುತ್ತದು ಸರ್? 90 ರೂಪಾಯಿ ನಾವು ಡಿಫರೆನ್ಸ್ ಏನಿಲ್ಲ, ಯಾರೋ ಒಬ್ಬ ಕೇಳ್ಬೋದು, ಎಲ್ಲರೂ ಆರೋಪ ಇದೆ ಸರ್. ಆಟೋ ಚಾಲಕರ ಮೇಲೆ ಆರೋಪಗಳಿದೆ. ಇವತ್ತು ಸರ್ಕಾರ ನಿಮಗೆ ಮೀಟರ್ ಕೊಟ್ಟಿದೆ, ನೀವ್ ಯಾಕೆ ಹೋಗ್ಬಿಟ್ಟು ಅವನ್ನ ರೇಟ್ ಕೇಳ್ತೀರಾ? ಮೀಟರ್ ಹಾಕಪ್ಪ ಅಂತ ಹೇಳಿ ಮೀಟರ್ ಹಾಕೋದಿಲ್ವಾ? ಅವ್ನ ನಂಬರ್ ಬರ್ಕೊಳ್ಳಿ, ಅವ್ನ ಫೋಟೋ ಇಟ್ಕೊಳ್ಳಿ, ಅಧಿಕಾರಿಗಳಿಗೆ ಕೊಡಿ. ಅದನ್ನ ಮಾಡಿ. ನೀವು ತಪ್ಪು ಮಾಡ್ತಾ ಇದ್ದೀರಾ. ಇಲ್ಲಿ ಸಾರ್ವಜನಿಕರು ದುಡ್ಡು ಕೊಟ್ಟು ಅವ್ರಿಗೆ ಕಳಿಸ್ಬಿಟ್ಟು ನೀವು ತಪ್ಪು ಮಾಡ್ತಾ ಇದ್ದೀರಾ ಸಾರ್ವಜನಿಕರು. ನೀವು ಫಸ್ಟ್ ನೀವು ಸರಿಯಾಗಿ, ನೀವ್ ಯಾಕೆ ಹೋಗ್ಬಿಟ್ಟು ಅವನ ಹತ್ರ ಎಷ್ಟಾಗುತ್ತೆ ಅಂತ ಹೇಳಿ ಯಾಕೆ ಕೇಳ್ತೀರಾ? ಮೀಟರ್ ಹಾಕಪ್ಪ ಅಂತ ಕೇಳ್ಬೇಕು ನೀವು. ಅದು ಬಿಟ್ಟು ಗ್ರಾಹಕರೇ ದೇವ್ರು ಅಂತ ಫೋಟೋ ಹಾಕಿರ್ತಾರೆ ಸರ್ ಆಟೋದಲ್ಲಿ. ಅವ್ರಿಗೂ ಆಲೋಚನೆ ಇರಬೇಕು. ಗ್ರಾಹಕರೇ ದೇವ್ರು, ಅವ್ರು ಕೊಡೋ ಕಾಸಿಂದ ನಾವು ಅನ್ನ ತಿಂತಾ ಇರೋದು. ಈಗ್ಲೂ ಕೂಡ ಅವರೇ ನಮ್ ದೇವ್ರು. ಕರೆಕ್ಟ್. ಅಂತವ್ರಿಗೆ ನಾವು ಮೋಸ ಮಾಡೋದಕ್ಕಿಲ್ಲ. ಇಲ್ಲಿ
ಯಾರೋ ಕೆಲವು ಕಿಡಿಗೇಡಿಗಳು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಅದು ಅನ್ವಯಿಸೋದಿಲ್ಲ. Yes, sir. ಈಗ ಓಲೋ ಊಬರ್ ಮಾಡ್ತಾ ಇದ್ದಾರೆ, ನ್ಯಾಯ ನಿಜಿತದಲ್ಲಿ ಮಾಡ್ತಾ ಇದ್ದಾರೆ. ಅವರು ಓಲೋ ಊಬರ್ ಅವರು ಎಷ್ಟು ಬೇಕೋ ಪ್ಲಾಟ್ಫಾರ್ಮ್ ಚಾರ್ಜ್ ತಗೊಬಹುದು, ಎಷ್ಟು ಬೇಕೋ ಏರಿಸಬಹುದು, ಅಂತವ್ರ ಮೇಲೆ ಸರ್ಕಾರ ಕ್ರಮ ತಗೊಳೋದಿಲ್ಲ. ಇಲ್ಲಿ ಯಾವನೋ ಒಬ್ಬ ತಗೊಂಡಿರ್ತಾನೆ ಕಿಡಿಗೇಡಿ, ಇಲ್ಲಿ ಎಲ್ಲ ಆಟೋ ಚಾಲಕರ ಮೇಲೆ ಬರ್ತಾ ಇದೆ. ಇಲ್ಲಿ ಸಾರ್ವಜನಿಕರು ಏನ್ ಮಾಡ್ಬೇಕಂದ್ರೆ, ಯಾರು ಜಾಸ್ತಿ ತಗೊಂತಾ ಇದ್ದಾರೋ ನಿನ್ನ ಕೈನಲ್ಲಿ ಒಂದು ಮೊಬೈಲ್ ಇದೆ, ಇಡೀರಿ ಫೋಟೋ, ಅವನ ಗಾಡಿ ನಂಬರ್ ಇಡೀರಿ, ಅವನ ಫೋಟೋ ಇಡೀರಿ. ಮೊದಲ ಉದಾಹರಣೆ ಕೊಟ್ಟನಲ್ಲ ಸರ್ ನಾನು, ಬನಶಂಕರಿಯಿಂದ ಗೊರಗುಂಟೆಪಾಳ್ಯ ಹೋಗೋದಕ್ಕೆ 750 ರೂಪಾಯಿ ಕೇಳಿದ್ರು ಅಂತ ಹೇಳಿದ್ದಕ್ಕೆ ಪಕ್ಕದ ಇರುವಂತ ಒಬ್ಬ ವ್ಯಕ್ತಿ ಹೇಳಿದ 750 ರೂಪಾಯಿ ಯಾಕೆ ಪೇ ಮಾಡ್ತೀರಾ, ಮೆಟ್ರೋ ಇದೆ, ಮೆಟ್ರೋದಲ್ಲಿ 50 ರೂಪಾಯಿ ಹೋಗ್ತೀರಿ ಅಂತ ಹೇಳಿದ್ದಕ್ಕೆ ಅದೇ ಆಟೋ ಚಾಲಕ ಮೆಟ್ರೋ ಸಲಹೆ ಕೊಟ್ಟವನ ವಿರುದ್ಧ ದಬ್ಬಾಳಿಕೆ ಮಾಡಿದಂತ ಉದಾಹರಣೆ ಇದೆ. ಇದ್ರ ಬಗ್ಗೆ ಏನ್ ಮಾತನಾಡ್ತೀರಿ? ಹೌದು, ನೀವು ಸಾರ್ವಜನಿಕರು ಪ್ರಶ್ನೆ ಮಾಡ್ಬೇಕಂತೀರಿ, ಫೋನ್ ನಂಬರ್ ತೆಗೆದುಕೊಳ್ಬೇಕು ಅಂತ ಹೇಳ್ತೀರಿ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಾವು ಆಟೋ ಚಾಲಕರ ಅಧ್ಯಕ್ಷನಾಗಿ ನಾವು ಇದನ್ನ ಒಪ್ಕೊಳ್ತಾ ಇದ್ದೀವಿ. ಕೆಲವು ಕಿಡಿಗೇಡಿಗಳಿದ್ದಾರೆ, ಅಂತ ಕಿಡಿಗೇಡಿಗಳಿಗೆ ಮಟ್ಟ ಆಗ್ಬೇಕಂದ್ರೆ ಉನ್ನತ ಅಧಿಕಾರಿಗಳಿಂದ ಅವರನ್ನ ಶಿಕ್ಷೆಗೊಳಿಸಬೇಕು. ಎಸ್ ಸರ್, ಬರ್ತೀನಿ. ಕೆಂಪಣ್ಣ ಸರ್, ನೀವು ಹೇಳ್ತಾ ಇದ್ದೀರಿ ಪೂರೈಕೆಯಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸಗಳಾಗ್ತಾ ಇದೆ, ಅದನ್ನು ಸರಿಪಡಿಸಬೇಕು ಅಂತ. ಆದರೆ ಕೇಂದ್ರದ ಆರ್ಥಿಕ ಪರಿಶೀಲನಾ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ನಿನ್ನೆ, ಈ ದರ ಏರಿಕೆ ಏನಾಗ್ತಾ ಇದೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋ ಕಾರಣಕ್ಕಾಗಿ ಈ ದರ ಏರಿಕೆಯನ್ನ ಸರ್ಕಾರದ ಬಳಿ ಇಟ್ಟುಕೊಳ್ಳದೆ ಅದನ್ನು ಸಾರ್ವಜನಿಕರು ಮತ್ತು ಉದ್ಯಮಕ್ಕೆ ವರ್ಗಾವಣೆ ಮಾಡೋದೇ ನಮ್ಮ ಬಳಿ ಇರುವಂತಹ ಒಂದು ಆಪ್ಷನ್. ಅದನ್ನ ಬಿಟ್ಟರೆ ಬೇರೆ ಆಪ್ಷನ್ಗಳು ನಮ್ಮ ಎದುರಿಗೆ ಇಲ್ಲ ಅನ್ನುವಂಥದ್ದು ವಾದ ಕೇಂದ್ರ ಸರ್ಕಾರದ್ದಾಗಿದೆ. ಸರ್, ಅವರು ಸರ್ಕಾರ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಸರ್ಕಾರದ ಅಧಿಕಾರಿಗಳು ಯಾರನ್ನ ಚೆಕ್ ಮಾಡಿ, ಗೋಡನ್ ರೈಡ್ ಮಾಡಿ, ಇನ್ನೊಂದ್ ಕಡೆ ಸೀಜ್ ಮಾಡಿ, ಎಲ್ಲಿ ಸೀಜ್ ಮಾಡಿದೀನಿ ಅಂತ ವರದಿ ಕೊಟ್ಟವ್ರೆ ಇದುವರೆಗೂ ತೋರಿಸಿ ಸರ್. ಏನೋ ಈಗ ಸಿಲಿಂಡರ್ಗಳು ದುಡ್ಡು ಜಾಸ್ತಿ ಕೊಟ್ಟರೆ ಎಲ್ಲಿ ಬೇಕಾದ್ರೆ ಸಿಗ್ತವೆ, ಏನೋ 10 ಬೇಕಾದ್ರೆ ಸಿಗ್ತವೆ. ಈಗ ಏನೋ ಒಂದು ಕಾರ್ಯ ಮಾಡಬೇಕು, ನೀವು ಭಟ್ರು ಯಾರನ್ನ ಹೇಳ್ಬಿಟ್ರೆ ಅವ್ರಿಗೆ 10 ಸಿಲಿಂಡ್ರು ಕಂಪ್ನಿಸಲ್ಲೇ ಬಂದ್ಬಿಡ್ತವೆ. ಗೊತ್ತಾಯ್ತೇನಾ? ಬಡದಿಂದ ಬರ್ತವೆ. ಯಾವ ಮರದಲ್ಲೋ ರಾತ್ರಿ ಹೊತ್ತಂತಾರೆ, ಅವ್ರಿಗೆ ಹೆಂಡ ಅವ್ರು ಕೊಡ್ತಾರೆ ಗೊತ್ತಾಗ್ದಂಗೆ. ಈಗ ಯಾವ ಅಧಿಕಾರಿ ಈ ಬಂಕ್ಗಳಾಗಲಿ ಇನ್ನೊಬ್ರು ಗೋಡನ್ಗಳಾಗಲಿ ಸಿಲಿಂಡರ್ ಬಗ್ಗೆ ಯಾರಾದರೂ ಅಧಿಕಾರಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಚೆಕ್ ಮಾಡಿ ನಾವು ಅವರಿಗೆ ಪೆನಾಲ್ಟಿ ಹಾಕಿದ್ದೀವಿ, ಅವರಿಗೆ ಶಿಕ್ಷೆ ಕೊಟ್ಟಿದ್ದೀವಿ ಅಂತ ತೋರಿಸಲಿ ಸರ್ಕಾರ. ಸಂತೆಯಲ್ಲಿ ಮಾರಾಟ ಆಗಬಾರ್ದು ಅನ್ನೋ ಕಾರಣಕ್ಕಾಗಿನೇ ಈ ಯುದ್ಧ ಶುರುವಾದ್ಮೇಲೆ 41 ದಿನ ಮತ್ತು 25 ದಿನ ಅಂತ ಮಾಡಿದ್ರು ಸರ್. ನಿಯಮಗಳನ್ನ ತರೋ ಪ್ರಯತ್ನ ಮಾಡಿದ್ರಲ್ಲ ಅವರು. ಸರ್, ನೇಮ ಅವರು ಹೇಳ್ತಾರೆ, ಸರ್ ಇವಾಗ ನನಗೆ ಅರ್ಜೆಂಟ್ ಬೇಕು, ನಮ್ಮ ಮನೇಲಿ ಕಾರ್ಯ ಇದೆ, ನನಗೆ ಗ್ರಾಹಕರದು 3,000 ಕೊಡಿ ಸರ್, ಬೇಗನೆ ಬಂದ್ಬಿಡ್ತವೆ. ಅಂದ್ರೆ ಹೆಚ್ಚಿನ ದರ ಕೊಟ್ಟರೆ ಸಿಕ್ಕೇ ಬರುತ್ತೆ ಅಂತ. 20 ದಿವಸ 30 ದಿವಸ ಕಾಯ್ಬೇಕಾದಿಲ್ಲ. ಸಿಂಗ್ಲ್ ಹೇಳ್ತಾರಲ್ಲ, ಬುಕ್ ಮಾಡಿದ್ರೆ ನಿಮ್ ಲೈನ್ ಇಲ್ಲ ಅದಿಲ್ಲ ಅಂತ. ನೀವು ಅವನ ಬುಕ್ ನಮ್ಗೆ ಸರ್ವಿಸ್ ಮಾಡ್ತಾನಲ್ಲ ಸರ್, ಅವನಿಗೆ ಕಾಸು ಕೊಡಿ, ನಿನಗೆ ಇವತ್ತು ಸಾಯಂಕಾಲ ಕೊಟ್ರೆ ನಾಳೆ ಬೆಳಿಗ್ಗೆ 5 ಗಂಟೆಗೆ ನಿಮ್ಮ ಮನೆಗೆ ಬಂದು ಬಿದ್ದಿರ್ತವೆ. ಅದೆಲ್ಲ ನಡೀತಾ ಇದೆ ಸರ್. ಅದನ್ನ ಅಧಿಕಾರಿ ಸರಿಯಾಗಿ ಸಿಸ್ಟಮ್ ಮಾಡಿದ್ರೆ ಒಳಗಿರೋ ಗೋಡನ್ಗಳಲ್ಲಿ ತುಂಬಿ ಕಳತದಲ್ಲಿ ಮಡಿಕೊಂಡವರಲ್ಲ ಈಚೆಗೆ ಬಂದ್ರೆ ಬೇಕಾದ. ನನ್ನ ಬೇಸಿಕ್ ಪ್ರಶ್ನೆ ಇರೋದು ಕೆಂಪಣ್ಣವ್ರೆ, ನೀವು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದನ್ನ ಸರಿಪಡಿಸಿದ್ರೆ ದರ ಏರಿಕೆ ಹೆಂಗೆ ಅದಕ್ಕೆ ಕನ್ವಿನಿಯೆಂಟ್ ಆಗುತ್ತೆ? ಅದಕ್ಕೆ ಹೆಂಗೆ ನೀವು ಸಮರ್ಥನೆ ಮಾಡ್ತೀರಿ ಸರ್? ಈ ಮಧ್ಯದವ್ರ ಮಾಪಿಂದಾನೆ ನಮಗೆ ವನವಾಸ ಆಯ್ತಾ ಇರೋದು. ಮಧ್ಯ ದಳ್ಳಾಳಿಗಳಿದಾರಲ್ಲ, ಅಲ್ಲಿ 5 ಲೋಡ್ ಬಂದು ಇಳಿತು ಅಂದ್ರೆ ಇಲ್ಲಿ ನಮ್ಗೆ ಒಂದೇ ಲೋಡ್ ಲೆಕ್ಕ ತೋರ್ಸೋದು ಇದ್ದವೆಲ್ಲ ಓದ್ತಾ ಇರ್ತವೆ ಸರ್ ಕಳಸ್ಥಾನದಲ್ಲಿ. ಇದು ಸರ್ಕಾರದ ಪಾತ್ರ ಇಲ್ಲ ಅಂತ. ಸರ್ಕಾರದ ಪಾತ್ರ ಸರ್ಕಾರ ಗಮನಕ್ಕೂ ಬರ್ದೇನೆ ಎಲ್ಲ PC ಇಂದ ಹಿಡಿದು ಮ್ಯಾಲುವರೆಗೂ A to Z ಹೋಗ್ತದೆ. ಬನ್ನಿ ಸರ್, ಈ ಗೋಡನ್ ನಾವು ಒಂದು ತಿಂಗಳ ಹಿಂದೆ ಕೆಲವು ಗೋಡನ್ ಹತ್ರ ಹೋದಾಗ ಮಧ್ಯರಾತ್ರಿಯಲ್ಲಿ ಹೊಯ್ಸಳ ನಿಂತಿರ್ತಾರೆ. ಹೊಯ್ಸಳಗೆ ಅವ್ರಿಗೆ ಏನ್ ಕೊಟ್ರೆ ಅವರು ಆ ಕಡೆ ತಿನ್ಕೊಂಡು ಈ ಕಡೆ ಹೋಯ್ತಾ ಇರ್ತವೆ. ಅಲ್ಲ, ಈಗ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡಿದೆಯಲ್ಲ, ಅವ್ರು ಹೇಳ್ತಿದ್ದಾರೆ ಯುದ್ಧದ ಕಾರಣ ಅಂತ ಹೇಳ್ತಿದ್ದಾರೆ. ಏನ್ ಸರ್ ಯುದ್ಧ ಶುರುವಾಯ್ತದೆ ಅನ್ನೋದಕ್ಕೆ ಮುಂಚಿತ 3 ತಿಂಗಳು ಸ್ಟಾಕ್ ಮಾಡಿಕೊತೀವಲ್ಲ ಸರ್ ನಾವು. ಪೆಟ್ರೋಲು, ಡೀಸೆಲ್, ಗ್ಯಾಸು, ಆರ್ಥಿಕ ಸುಧಾರಣೆ 3
ತಿಂಗಳು ಆಗೋಷ್ಟು ನಾವು ಸ್ಟಾಕ್ ಮಾಡಿಕೊತೀವಲ್ಲ. ಹಿಂದೆಲ್ಲ ಮಾಡ್ತಿರ್ಲಿಲ್ವಾ? ಹಿಂದೆಲ್ಲ ಇದ್ದಾನೆ ಹಿಡಿದಾಗ ಯಾವೆಲ್ಲ ನಾವು ಸ್ಟಾಕ್ ಇರಲಿಲ್ಲ. 62 ದಿನಕ್ಕೆ ಆಗುವಷ್ಟು ಇಷ್ಟು ಅಭಾವ ಬಂದಿರಲಿಲ್ಲ. ಇಷ್ಟೊಂದು ನಮಗೆ ಹೊಡ್ತಾ ಇಷ್ಟೊಂದು ಜನರ ಮೇಲೆ ಬರೆಯೋದಿಲ್ಲ. ಅದ್ಯಾಕೆ ಮೋದಿಯವರು ಕಣ್ಣು ಮುಚ್ಕೊಂಡವರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ಮೋದಿಯವರು ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳನ್ನ ಬಳಸ್ಕೊಂಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಬಳಸ್ಕೊಂಡಿಲ್ಲ. ಯಾರೋ ಅವರು ಬೇರೆ ಬಾರಿಗೆ ಅವರ ಒಂದು ಶೋನಲ್ಲಿ ನಡ್ಕೊಂತಾರೆ ಹೊರತು ಅಧಿಕಾರಿಗಳು ಯಾರು ಅವ್ರ ಗಮನಕ್ಕೆ ಹಿಂಗಿದೆ ಅಂತ ವರದಿ ಕೊಡಲ್ಲ. ಎಲ್ಲ ಒಳ್ಳೆ ಮಾತನಾಡಿದ್ರು ಸರ್ ಲೋಕಸಭೆಯಲ್ಲಿ ಸ್ವತಃ ಪ್ರಧಾನಿಗಳೇ ಮಾತನಾಡಿದ್ರು ಇದ್ರ ಬಗ್ಗೆ. ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೀವಿ, ಇಡೀ ದೇಶವಾಗಿ ಇದನ್ನ ಸಮರ್ಥವಾಗಿ ಎದುರಿಸಬೇಕು ಅಂತಂದ್ರು. ಎದುರಿಸ್ಬೇಕಂದ್ರೆ ಅವ್ರು ಯಾರು ಎದುರಿಸ್ತಾ ಇದ್ದಾರೆ? ಯಾರನ್ನ ಎದುರಿಸ್ತಾ ಇದ್ದಾರೆ ಹೇಳಿ? ಇಲ್ಲ ಅವ್ರೇನಾದ್ರೂ ಒಂದು ಸ್ಟೇಟ್ಗೆ ಇನ್ಸ್ಪೆಕ್ಷನ್ ಹೋಗೋರ? ಏನ್ ಮಾಡಿದ್ದಾರೆ? ಯಾನ್ ಮಾಡಿದ್ದಾರೆ ಹೇಳಿ? ಸುಸ್ತಾಮ್ ಸೇಸ್ತಾಮು ಅಂತೆ. ಏನೋ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಪುಸ್ತಕದ ಟಿವಿನಲ್ಲಿ ವಿಡಿಯೋದಲ್ಲಿ ಪೇಪರ್ನಲ್ಲಿ ಹೇಳ್ಬೋದು. ನಾನು ಕೈಯಾಗಿ ಕೆಲಸ ಮಾಡ್ಬೇಕಲ್ಲ ಸರ್. ಯಾಕೆ ಸರ್ ಮನಮೋಹನ್ ಸಿಂಗ್ ಇರಲಿಲ್ಲ ಸರ್? ಮನಮೋಹನ್ ಸಿಂಗ್ ಆರ್ಥಿಕ ಸುಧಾರಣೆ ಹೆಂಗಿತ್ತು ಸರ್ ಮನಮೋಹನ್ ಸಿಂಗ್ ಇದ್ದಾಗ? ಇವಾಗ ಯಾಕೆ ಸರ್ ಇಲ್ಲ? ಎಲ್ಲ ಅನುಕೂಲ ಇದೆ, ಯಾಕಿಲ್ಲ? ಓಕೆ, ನಾವು ಹೆಚ್ಚಿನ ಈ ತೈಲ ಆಗಿರ್ಬೋದು, LPG ಆಗಿರ್ಬೋದು, ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಇದೀವಿ ಸರ್. ನಾವು ಬೇರೆ ಬೇರೆ ದೇಶಗಳಿಂದ ಬರೋದ್ರ ಸಂಖ್ಯೆ ಕಡಿಮೆ ಆಗಿದೆ, ಹಿಂಗಾಗಿ ದರ ಏರಿಕೆ ಅಂತಾರೆ ಅವರು. ಸರ್ ದರ ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ, ಇರಾನ್ ಮೇಲೆ ಡಿಪೆಂಡೆನ್ಸಿ ಇದೀವಿ, UAE ಮೇಲೆ ಡಿಪೆಂಡೆನ್ಸಿ ಇದೀವಿ, ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಇದೀವಿ. ಸರ್ ನಮ್ಮ ಮಗು ಅಳ್ತದೆ, ನನಗೆ ನಮ್ಮ ಮಗು ಅಳ್ತದೆ, ಹಸು ತಡೆಯೋಕ್ಕಾಗಲ್ಲ. ಆದ್ಮೇಲೆ ತಾಯಾದವರು ಎಲ್ಲಾದ್ರೂ ಹೋಗಿ ಹುಡುಕಿ 1 ಲೀಟರ್ ಹಾಲು ತಗೊಂಡ್ಬಂದು ಮಗಿಗೆ ಕಾಯಿಸಿ ಮಗಿಗೆ ಕೊಡ್ಬೇಕಲ್ಲ. ಆ ಕೆಲಸ ಇವ್ರು ಯಾಕೆ ಮಾಡ್ತಾ ಇಲ್ಲ? ಅದನ್ನೇ ಹೇಳಿದ್ರು ಅವರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಈ ಹಿಂದೆ ನೀವು ಹೇಳಿದ್ರಲ್ಲ, ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಕೇವಲ 27 ದೇಶಗಳಿಂದ ಮಾತ್ರ ನಾವು ತೈಲನ ಆಮದು ಮಾಡಿಕೊಳ್ತಾ ಇದ್ವಿ, ಅದರ ಸಂಖ್ಯೆ 41ಕ್ಕೆ ಏರಿಕೆ ಆಗಿದೆ ಇವತ್ತು ಅಂತ ಅವರೇ ಹೇಳಿದ್ದು. ಹೇಳ್ತಾರೆ ಅಷ್ಟೇ ಸರ್. ಬರ್ತೀನಿ ಮಾತನಾಡ್ತೀನಿ. ನಾಗೇಶ್ ಸರ್, ಈ ಸಂದಿಗ್ಧ ಪರಿಸ್ಥಿತಿ ಸೃಷ್ಟಿ ಆದಮೇಲೆ ಫೆಬ್ರವರಿ 28ರಿಂದ ಏನು ಯುದ್ಧ ಶುರುವಾಯಿತು, LPGಯಲ್ಲಿ ಕೊರತೆ ಆಗೋದಕ್ಕೆ ಶುರುವಾಯಿತು, ಇವೆಲ್ಲವೂ ಬೆಳವಣಿಗೆಗಳಾದ ನಂತರ ಗ್ರಾಹಕರ ಸಂಖ್ಯೆಯಲ್ಲಿ ಏನಾದರೂ ಕಡಿಮೆ ಆಗಿದೆ ನಿಮ್ಮಲ್ಲಿ? ಗ್ರಾಹಕರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಸರ್. ಈ ಎಲೆಕ್ಷನ್ ಟೈಮ್ಗಳಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತಂದ್ರೆ, ಈ ಬಿಹಾರ್ ಇರ್ಬೋದು, ಈ ರಾಜಸ್ಥಾನ ಇರ್ಬೋದು, ಈ ವೆಸ್ಟ್ ಬೆಂಗಾಲ್ ಇರ್ಬೋದು, ಮತ್ತು ತಮಿಳ್ನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಇಂಥ ಸಮಯದಲ್ಲಿ ಜನ ಅವರ ರಾಜ್ಯಗಳಿಗೆ ಹೋಗಿ ಓಟ್ ಹಾಕೋದಕ್ಕೆ ಹೋದಾಗ ಒಂದು 15-20 ದಿವಸ ಅಲ್ಲಿ ಇರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇಲ್ಲಿನ ಜನ ಆ ಕಡೆಗೆ ಹೋಗ್ತಾರೆ, ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾವುದೇ ರಾಜ್ಯಕ್ಕೆ ಹೋದ್ರೂ ಅವ್ರವ್ರ ರಾಜ್ಯಕ್ಕೆ ಹೋದ್ರೂ ಕೂಡ ಜನಸಂಖ್ಯೆ ಸಮ ಇರುತ್ತೆ. ಅದೇ ರೀತಿ ಸವಲತ್ತುಗಳನ್ನು ನಮಗೆ ಕೊಡಬೇಕಾಗಿರುವಂಥ ಕೇಂದ್ರ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ. ಇವತ್ತು ಬೆಲೆ ಏರಿಕೆ ಯಾಕೆ ಮಾಡ್ತಾ ಇದ್ದಾರೆ? ಜನಕ್ಕೆ ಅದನ್ನ ನೀವು ತಿಳಿಸ್ಬೇಕಲ್ಲ. ಏಕಾಏಕಿ ನೀವು ಬೆಲೆ ಏರಿಕೆ ಮಾಡ್ತೀರ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ? ಏನು ಯುದ್ಧ ಜಾಸ್ತಿ ಪರಿಣಾಮವಾಗಿ ಯುದ್ಧ ನಡೀತಿದ್ಯಾ? ಎಲ್ಲ ದೇಶಗಳಲ್ಲೂ ಯುದ್ಧ ನಡೀತಿದ್ದ. ಈಗ ನೀವು ನೆನಪಿದೆಯಾ ಸರ್? ನಿಮಗೊಂದು ಉದಾಹರಣೆ ಕೊಡ್ತೀನಿ. ಪಕ್ಕದ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ 450-500 ಆಸ್ಪಾಸಿಗೆ ಹೋಗಿತ್ತು ಪಾಕಿಸ್ತಾನಿ ರೂಪಾಯಿಗಳಲ್ಲಿ. ಪಾಕಿಸ್ತಾನದವರು ಒಂದು ವಾರಗಳ ಕಾಲ ಅಲ್ಲಿ ಶಾಲಾ ಕಾಲೇಜುಗಳಿಗೆ ಮತ್ತು ಕಚೇರಿಗಳಿಗೆ ರಜೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಯಾವ ಕಾರಣಕ್ಕಾಗಿ? ತೈಲದ ಅಭಾವ ಇದೆ ಅನ್ನೋ ಕಾರಣಕ್ಕಾಗಿ. 2 ದಿನಗಳ ಹಿಂದೆ ಪಾಕಿಸ್ತಾನದ ಒಬ್ಬ ಸಚಿವರು ಭಾರತದ ಈ ಒಟ್ಟಾರೆ ತೈಲ ವ್ಯವಸ್ಥೆಯನ್ನು ಹಾಡಿ ಹೊಗಳಿದ್ದಾರೆ. ನೋಡಿ, ಭಾರತದಲ್ಲಿ 60-62 ದಿನಗಳಿಗೆ ಆಗುವಷ್ಟು ಅಂತಹ ತೈಲ ಸರಬರಾಜು ಇದೆ. ಇನ್ನು 2 ದಿನ ಹೋದ್ರೆ ಪಾಕಿಸ್ತಾನದಲ್ಲಿ ತೈಲ ಖಾಲಿ ಆಗ್ಬಿಡುತ್ತೆ. ಭಾರತವನ್ನು ನಾವು ಈ ವಿಚಾರದಲ್ಲಿ ಮೆಚ್ತೀವಿ ಅಂತ ಅವ್ರು ಹೇಳ್ತಾರೆ. ಹಿಂಗಾದ್ರೆ ನಾವು ಇನ್ನೊಬ್ಬ ಪಾಕಿಸ್ತಾನ ಇರ್ಬೋದು, ಇಲ್ಲ ನೀವು ಬೇರೆ ದೇಶದ ಉದಾಹರಣೆ ಕೊಟ್ಟಲ್ಲ, ಬೇರೆ ದೇಶದ ಉದಾಹರಣೆ ನನಗೆ ಪಾಕಿಸ್ತಾನದ ಉದಾಹರಣೆ ಬೇಡ. ಅದ ಮೀರಿ ಬೇರೆ ದೇಶಗಳು ಕೊಡಿ. ಎಷ್ಟು ನೀಟಾಗಿ ಅವರು ಸರಬರಾಜು ಮಾಡ್ಕೊಳ್ತಾ ಇದ್ದಾರೆ, ಅವರ ಪ್ರಜೆಗಳಿಗೆ ಯಾವ ರೀತಿ ಸವಲತ್ತನ್ನ ಕೊಡ್ತಾ ಇದ್ದಾರೆ. ಇದು ಯಾವುದೋ ಮೊದಲೇ ಮುಳುಗೋಗಿರೋ ದೇಶ. ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟು ಏರಿಕೆ ಆಗಿದೆ? 60 ದೇಶಗಳ ಪ್ರತಿನಿಧಿಗಳೆಲ್ಲ ಸಭೆ ಮಾಡಿದ್ರೆ ಆ ವಿಚಾರ ಗೊತ್ತಾ ನಿಮಗೆಲ್ಲ? ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ತಾವು ತಿಳಿಸ್ಕೊಟ್ರೆ ಅದನ್ನ ನಾವು ಕೇಳಿಸ್ಕೊಂತೀವಿ. ಆದ್ರೆ ನಮ್ಮ ದೇಶದಲ್ಲಿ ನೀವು ಹೇಳ್ತಾ ಇದ್ದೀರಾ 62 ದಿವಸದಲ್ಲಿ ಈ ಕಾಳಸಂತೆಯಲ್ಲಿ ಮಾರಾಟ ಮಾಡೋದೇ ಅರ್ಧ ಜಾಸ್ತಿ ಆಗಿದೆ. ಇದರಿಂದಾಗಿ ಪ್ರಧಾನಿಗಳು ಇವತ್ತು ಏನು ಘೋಷಣೆ ಮಾಡಿದ್ದಾರೆ, ಏನು ಸಂದಿಗ್ಧ ಸ್ಥಿತಿ ಇದೆ,
ಅದಕ್ಕೋಸ್ಕರ ಜಾಸ್ತಿ ಮಾಡ್ತಾ ಇದ್ರಿ. ಇದೇ ಬಂದ್ಬಿಟ್ಟು ಇದೇ ಮಾತು ನೀವು ಚುನಾವಣೆ ಸಮಯದಲ್ಲಿ ಯಾಕೆ ಮಾಡೋದಿಲ್ಲ? ಕರೆಕ್ಟ್ ಹೇಳಿ ಆ ಟೈಮಲ್ಲಿ. ಈ ಸಮಯದಲ್ಲಿ ನಾವು ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಇದೇ ನಮ್ಮ ಕರ್ನಾಟಕದಲ್ಲಿ ಯುದ್ಧದ ಸಮಯದಲ್ಲಿ ಜಾಸ್ತಿ ಆಯ್ತು. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಬೇರೆ ಬೇರೆ ದಿನದ ವಸ್ತುಗಳೆಲ್ಲನೂ ಜಾಸ್ತಿ ಆಯ್ತು. ಈಗ ನಮ್ಮ ರಾಜ್ಯದಲ್ಲಿ ಯಾವುದೇ ಚುನಾವಣೆ ಇಲ್ಲ, ನಮಗೆ ಜಾಸ್ತಿ ಆಗಿದೆ. ಬೇರೆ ರಾಜ್ಯಗಳಲ್ಲಿ ತುಂಬಾ ಕಡಿಮೆ ಇತ್ತು. ಅಲ್ಲಿಂದ ಇಲ್ಲಿಂದ ನೀವು ಟ್ಯಾಲಿ ನೀವು ಹೇಳ್ತಾ ಇರೋದು ಚುನಾವಣಾ ಸಮಯದಲ್ಲಿ ಭರವಸೆಗಳನ್ನು ಕೊಡ್ತಾರೆ. ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆ ಆಗುತ್ತೆ ಅಲ್ಲಿ ಕಡಿಮೆ ಆಗಿರ್ತದೆ. ಏಕದರ ಇದೆ, ದರ ಪರಿಷ್ಕರಣೆ ಇಡೀ ದೇಶದಾದ್ಯಂತ ಒಂದೇ ತರ ಬೇಕಾದ್ರೆ ಒಂದೇ ತರ ಚುನಾವಣೆ ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಹೊರತು ಒಂದೇ ತರ ಇಡೀ ದೇಶದಾದ್ಯಂತ ಒಂದೇ ತರ. ಚುನಾವಣೆ ಸಂದರ್ಭದಲ್ಲಿ ನೀವು ನೋಡಿ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಕಡಿಮೆ ಇರ್ತದೆ ಅಂತೇಳಿ. ಚುನಾವಣೆ ಮುಗಿದಾದ್ಮೇಲೆ ಯಾವ ರೀತಿ ಅದೇ ಸ್ಥಿತಿಗೆ ಬರ್ತದೆ ಅವ್ರಿಗೂ ಕೂಡ. ನಮ್ಗೆ ಯಾವ ಪರಿಸ್ಥಿತಿ ನಾನು ಹೋಗ್ತೀನಿ ಸರ್. ಚುನಾವಣಾ ಸಮಯದಲ್ಲಿ ಇವರು ಭರವಸೆ ಕೊಡ್ತಾರೆ, ಅಧಿಕಾರಕ್ಕೆ ಬಂದ ನಂತರ ಕೈ ಕೊಟ್ಟು ಬಿಡ್ತಾರೆ ಅನ್ನೋದನ್ನ ಒಪ್ಕೊಳ್ತೀನಿ ನಾನು. ಈಗ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪಂಚರಾಜ್ಯಗಳ ಚುನಾವಣೆ. ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟೆ, ಕೇಂದ್ರ ಇಂಧನ ಸಚಿವಾಲಯದ ವಕ್ತಾರರು ಹೇಳಿದ್ರು ಯಾವುದೇ ಕಾರಣಕ್ಕೂ ದರ ಏರಿಕೆ ಆಗೋದಿಲ್ಲ ಅಂತ. ಆ ಹೇಳಿಕೆ ಹೊರಗಡೆ ಬಂದ 2 ದಿನಕ್ಕೆ ದರ ಏರಿಕೆ ಆಗಿದೆ. ಅಂದ್ರೆ ಇದು ಚುನಾವಣಾ ಗಿಮಿಕ್ ಅಂತೀರಾ ನೀವು? ಚುನಾವಣೆ ಗಿಮಿಕ್ ಸರ್ ಇದೆಲ್ಲ. ಹೆಂಗೆ? ಹೌದು. ಈಗ ನೀವು ನೋಡಿದ್ರಲ್ವಾ, ಈಗ ಬಿಹಾರ್ ಇರ್ಬೋದು, ಮತ್ತೆ ಇನ್ನು ಯಾವ ರಾಜ್ಯದಲ್ಲಿ ತಮಿಳುನಾಡು, ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಪುದುಚೇರಿ, ಕೇರಳ ಈ ರಾಜ್ಯಗಳಲ್ಲಿ ಕಡಿಮೆ ದರ ಇತ್ತು. ಈಗ ಎಲೆಕ್ಷನ್ ಮುಗಿದಾದ್ಮೇಲೆ ಇವಾಗ ಅನ್ವಯಿಸ್ತಾ ಇದೆ 993 ರೂಪಾಯಿ ಎಲ್ಲರೂ ಸರಿಸಮವಾಗಿ ಹೇಳ್ತಾ ಇದ್ದಾರೆ. ಯಾಕೆ ಸರ್ ಇವಾಗೊಂದು ಮಾತು ಅವಾಗೊಂದು ಮಾತು? ಜನರ ಮೇಲೆ ಯಾಕೆ ಬರೆ ಎಳಿತಿದೆ? ಅದಕ್ಕೆ ಮುಂಚೆ ಎಲ್ಲಾನು ಮಾಡ್ಬೋದಾಗಿತ್ತಲ್ವಾ? ಈಗ ನೀವು ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ ಅಂದ್ರೆ ಹೋಟೆಲ್ ಇರ್ಬೋದು, ರಸ್ತೆ ಬದಿನಲ್ಲಿ ಈಗ ನಮ್ಮ ಚಾಲಕರು ಮೊದಲು ಎಲ್ಲ ಒಂದು 10 ರೂಪಾಯಿ, ಒಂದು 15, 25 ರೂಪಾಯಿ, 30 ರೂಪಾಯಿ ಒಳಗಡೆ ನಾವು ಊಟ ಮಾಡ್ತಾ ಇದ್ವು. ನಮ್ಮ ಆಟೋ ಚಾಲಕರು ಬಗ್ಗೆ ನಾನು ಹೇಳ್ತಾ ಇರೋದು, ಬೇರೆಯವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಮ್ಮ ಆಟೋ ಚಾಲಕರು ದಿನ ದುಡಿಯೋರು ಎಲ್ಲ ಒಂದು 30 ರೂಪಾಯಿ ಊಟ ಮಾಡ್ತಾ ಇದ್ದ. ಇವತ್ತು ಇದೇ 100 ರೂಪಾಯಿ ಆಗಿದೆ. ರಸ್ತೆ ಬದಿನಲ್ಲಿ ಊಟನೇ ಇಲ್ಲ ಇವತ್ತು ನಮ್ಗೆ. ಹೋಟೆಲ್ಗಳಿಗೆ ಹೋಗ್ಬೇಕು, ಹೋಟೆಲ್ಗೆ ಹೋದ್ರೆ ಅಂದ್ರೆ ಅವನು 150, 200 ರೂಪಾಯಿ ಹೇಳ್ತಾ ಇದ್ದಾನೆ. ಅವನು ಹೇಳಿದಷ್ಟೇ ನಾವು ಕಾಸು ಕೊಟ್ಟು ತಿನ್ಬೇಕು. ಆರ್ಥಿಕವಾಗಿ ಹೊರೆ ಆಗ್ತಾ ಇದೆ. ಈಗ ನಮ್ಗೆ ಆಟೋ ಏನು ದರ ಪರಿಷ್ಕರಣೆ ಮಾಡಬೇಕು, ಯಾಕೆ ಮಾಡಲ್ಲ? ಅದಕ್ಕೆ ತಕ್ಕಂಗೆ ನೀವು ಮಾಡಿ, ಇದು ಜಾಸ್ತಿ ಮಾಡಿ. ನಾವು ಬೇಡ ಅನ್ನೋದಿಲ್ಲ. ನಮಗೂ ಜಾಸ್ತಿ ಮಾಡಿ, ನೀವು ಜಾಸ್ತಿ ಮಾಡಿ, ಸಮ ಕೊಡಿ. ಆಗ ಪರಿಸ್ಥಿತಿ ನೆಟ್ಟಿಗಿರುತ್ತೆ. ಎಸ್ ಸರ್. ಈ ಆಟೋ ಚಾಲಕರೆಲ್ಲ ಒಂದು ಮನವಿ ಮಾಡಿದ್ರಲ್ಲ ಸರ್ಕಾರಕ್ಕೆ, ನಮಗೊಂದು ಸಬ್ಸಿಡಿ ಕೊಡಬೇಕು, ಪ್ರೋತ್ಸಾಹ ಧನ ಕೊಡಬೇಕು, 15,000 ರೂಪಾಯಿನೋ ಪ್ರತಿ ತಿಂಗಳು ಕೊಡಬೇಕು. ಅದು ಈಗ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಧ್ವನಿ ಎತ್ತಿದ್ರು. ಅವರು, ನಾನು ಕೂಡ ಹೇಳ್ತೀನಿ, ಅವರು ಗಾಳಿಯಲ್ಲಿ ಗುಂಡೊಡೆದವರು. ಯಾರು? ಕುಮಾರಸ್ವಾಮಿ ಅವರು. ಓಕೆ. ಗಾಳಿಯಲ್ಲಿ ಗುಂಡೊಡೆದವರು. 15,000 ಚಾಲಕರು ಕೇಳ್ತಿದ್ದಾರಲ್ಲ, 15,000 ಸರ್ಕಾರ ಕೊಡ್ಬೋದು. ಯಾಕೆ ನೀವೇನು ಕಳ್ಳೆಪುರಿ ತಿಂತಿದ್ದೀರಾ? ಕಳ್ಳೆಪುರಿ ತಿಂತಿದ್ದೀರಾ ನೀವು MP ತಾನೆ? ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮನವಿ ಮುಖಾಂತರ ನೀವು ಕೊಡಲೇಬೇಕು ಅಂತೇಳಿ ನೀವು ಬೀದಿಗೆ ಬಂದು ಇಳಿದಿದ್ರೆ, ಆಟೋ ಚಾಲಕರ ಪರವಾಗಿ ನೀವು ಬೀದಿಗೆ ಬಂದು ಇಳಿದಿದ್ರೆ, ನಾವು ಕೂಡ ನಿಮ್ಮ ಜೊತೆನಲ್ಲಿ ನಿಂತ್ಕೊಂಡು ಅದರ ಪರಿಹಾರವನ್ನು ನಾವು ತಗೊತಾ ಇದ್ವಿ. ನೀವು ಮಾಜಿ ಮುಖ್ಯಮಂತ್ರಿಗಳಾಗಿದ್ದೀರಿ, ಈಗ ಕೇಂದ್ರ ಸಚಿವರಾಗಿದ್ದೀರಿ. ಓಕೆ. ನಿಮ್ಮ ಗಾಳಿಯಲ್ಲಿ ಗುಂಡು ನಮಗೆ ಬೇಡ, ನಿಮ್ಮ ಮಾತು ನಮಗೆ ಬೇಡ. ಸರ್ಕಾರದಿಂದ ಸ್ಪಂದನೆ ಏನು ಸಿಕ್ತು ನಿಮಗೆ? ಯಾವ ಸ್ಪಂದನೆ ಸಿಕ್ಕಿಲ್ಲ ಸರ್. ನಾವು ಶ್ರಮಜೀವಿಗಳು, ನಾವು ಕಷ್ಟಪಟ್ಟು ದುಡಿತಾ ಇದ್ದೀರಿ, ಸಾಲನೋ ಸೋಲನೋ ಮಾಡ್ಕೊಂಡು ತಿರುಗ್ತಾ ಇದ್ದೀರಿ. ಅದರಲ್ಲಿ ಈ ದಿನನಿತ್ಯ ವಸ್ತುಗಳು ಜಾಸ್ತಿ ಆಗ್ತಾ ಇದೆ. ಯಾವ ರೀತಿ ಬದುಕೋದು ಅನ್ನೋದು ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ ಆಗಿದೆ. ಎಸ್ ಸರ್. ಕೆಂಪಣ್ಣ ಸರ್, ಚುನಾವಣೆಗೂ ದರಕ್ಕೂ ಏನಾದರೂ ಸಂಬಂಧ ಇದೆಯಾ? ಸರ್, ಚುನಾವಣೆ ದರಕ್ಕೂ ಏನಿಲ್ಲ. ಓಕೆ. ಚುನಾವಣೆ ಮುಗಿಯೋವರೆಗೂ ಹೆಂಗಿದ್ಯೋ ಹಂಗೆ ನಡ್ಕೊಂಡೋಗ್ಲಿ ಅಂತ ಹೇಳಿರ್ತಾರೆ. ಚುನಾವಣೆ ಆದ್ಮೇಲೆ ಅದು ಒಂದು ಲಿಸ್ಟ್ ಮಾಡ್ಕೊಂಡಿರ್ತಾರೆ. ಆ ಲಿಸ್ಟ್ನ ಯಾವ ಸಂದರ್ಭ ಬಂದಾಗ ನೋಡಿ, ಇವಾಗ ಬಿಟ್ಬಿಟ್ರೆ ಈಗ ಗ್ಯಾಸು ಯಾವಾಗ ಸೆಂಟ್ರಲ್ ಗೌರ್ಮೆಂಟು ಇದೆಲ್ಲ ಏರ್ಸಕ್ಕೆ ಅಭಾವ ಬಂತೋ ಈ ಸಮಯದಲ್ಲಿ ಬಿಟ್ಬಿಟ್ರು. ಈಗ ಗ್ಯಾಸು ಸಿಗ್ತದೆ, ಎಲ್ಲ ಸಿಗ್ತಾ ಐತೆ. ಆದರೆ ದರ ಮಾತ್ರ ನಮಗೆ ಬರೆ ಮಾತ್ರ ಹಂಗೆ ಬಿದ್ದೋಯ್ತು. ಇವಾಗ ಯಾರು ಕಮ್ಮಿ ಮಾಡ್ತಾರೆ? ಈಗ ಉದಾಹರಣೆ ತಳಿ ಒಂದು ಹೋಟ್ಲದ್ದು ಹೇಳಿದ್ನಲ್ಲ, ಈಗ ಅವರು ಒಂದು ಪದಾರ್ಥದ ಮೇಲೆ 25 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡವ್ರೆ. ಈಗ ಅದನ್ನ ಕಮ್ಮಿ ಮಾಡಲ್ಲ. ಹೌದು.
ಕಮ್ಮಿ ಒಂದು ಮಾಡಲ್ಲ. ಸಾರಿ ದರ ಏರಿಕೆ ಆದ್ರೆ ಅದು ಕಡಿಮೆ ಆಗಲ್ಲ. ಕಮ್ಮಿ ಮಾಡಲ್ಲ. ಯಾಗಳಿಗೆಲ್ಲ ಏನೋ ಅಂತಾರೆ, ಕಮ್ಮಿ ಮಾಡಕ್ಕಿಲ್ಲ. ಏನಿದ್ರು ನಮಗೆ ಹೊಡ್ತಾ ನಮಗೆ ಬೀಳ್ತದೆ. ನಮಗೆ ನಮ್ಮ ಸ್ಟೇಟ್ನಿಂದ ಸರ್ ಬೇರೆ ಎಕ್ಸ್ಪರ್ಟ್ ಹೋಗೋದು ನಿಲ್ಲಿಸ್ಬೇಕು. ಟಮಾಟ ಇಲ್ಲೇನಾದ್ರೂ ರೈಟ್ ಜಾಸ್ತಿ ಆದರೆ ತಮಿಳ್ನಾಡು ಆ ಕಡೆಯಿಂದ ತರಿಸ್ಕೊಂತಾರೆ. ಅಲ್ಲೇನಾದ್ರೂ ರೈಟ್ ಜಾಸ್ತಿ ಆಯ್ತು ಅಂದ್ರೆ ನಮ್ಮಿಂದ ದಡಾರ್ನ ರಾತ್ರಿ ಹೊಂಟೋಯ್ತದೆ, ರಾತ್ರಿ ಹೋಯ್ತದೆ ಸರ್. ಕಾಯಿ ತೆಂಗಿನಕಾಯಿ ಇವತ್ತು ಎಳ್ನೀರು ನಮಗೆ 75 ರೂಪಾಯಿ 80 ರೂಪಾಯಿ ಮಾರ್ತಾರೆ ಒಂದು ಎಳ್ನೀರು. ಹೌದು. ನಮಗೆ ತೋಟದಲ್ಲಿ ಸಿಗೋದೆಷ್ಟು 25 ರೂಪಾಯಿಗೆ 20 ರೂಪಾಯಿ 25 ರೂಪಾಯಿ ಕುಯ್ಕೊಂತಾರೆ. ಈ ಬಾಂಬೆ ಪೂನಾ ಕಲ್ಕಟ್ಟ ಹಂಗೆಲ್ಲ ಹೋಯ್ತವಲ್ಲ ಸರ್, 5,000 10,000 ಲೋಡ್ ತುಂಬ್ಕೊಂಡು ಹೋಯ್ತಾರೆ. ಅವರೆಲ್ಲ ಎಕ್ಸ್ಪೋರ್ಟ್. ನಮ್ಮ ಹೋಗ್ಲಿಲ್ಲ ಎಳ್ನೀರು ಅಂದ್ರೆ ಅಲ್ಲಿ 150-200 ರೂಪಾಯಿ. ಇಲ್ಲಿ ನಮಗೆ ಬರೋ 20 ರೂಪಾಯಿ ನಮ್ಮ ಹೊರದಲ್ಲಿ ಕುಯ್ಕೊಂಡದೆ. ಈ ಒಂದು ಎಕ್ಸ್ಪೋರ್ಟ್ನ ಮೊದಲು ನಿಲ್ಲಿಸ್ಬೇಕು. ಬರ್ತೀನಿ, ಮಾತನಾಡೋಣ. ನಾಗೇಶ್ ಅವರೇ, ಈ ಪೆಟ್ರೋಲ್ ಮತ್ತು ಡೀಸೆಲನ್ನು ಹೊರತುಪಡಿಸಿ LPG ಬಳಕೆ ಮಾಡೋದ್ರಿಂದ ಆಟೋಗಳಿಗೆ ಏನಾದರೂ ಲಾಭ ಇದೆಯಾ? ಅದು ಆರ್ಥಿಕ ದೃಷ್ಟಿಯಿಂದ ಮತ್ತು ಒಟ್ಟಾರೆ ಮೈಲೇಜು ಈ ದೃಷ್ಟಿಯಿಂದ? ಸರ್, ಈಗ ಪೆಟ್ರೋಲು ಯೂಸ್ ಮಾಡ್ಬೋದು ಸರ್. 2 ಆಪ್ಷನ್ ಇದೆ ಅದಕ್ಕೆ. ಒಂದು CNG ಪೆಟ್ರೋಲ್ ಇದೆ, ಒಂದು LPG ಪೆಟ್ರೋಲ್ ಇದೆ. ಓಕೆ. ಹೀಗಾಗಿ 2 ಕೂಡ ಯೂಸ್ ಮಾಡ್ಬೋದು. ಮೊದಲಿಂದನೂ ನಾವು LPGನ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ LPG ಬಗ್ಗೆ ನಾನು ಹೇಳ್ತಾ ಇರೋದು. ಈ LPG ಆಟೋಗಳು ಮೊದಲಿಂದ ನಾವು LPGನ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಓಕೆ. ಅದರಿಂದಾಗಿ ನಾವು ಏನಾನ ಸಡನ್ ಆಗಿ ಪೆಟ್ರೋಲ್ಗೆ ಕನ್ವರ್ಟ್ ಮಾಡಿದಾಗ ನಮಗೆ ಮೈಲೇಜ್ 2 ಕಿಲೋಮೀಟರ್ ಕೊಡೋದು ಬರೋದಿಲ್ಲ 1 ಲೀಟ್ರಿಗೆ. ಅದನ್ನ ಕಾರ್ಪೊರೇಟರ್ ಎಲ್ಲ ಚೇಂಜ್ ಮಾಡಬೇಕು, ಮತ್ತೆ ಬೋರು ಇದೆಲ್ಲ ಮಾಡಬೇಕು. ಮಾಡಿದಾದ್ಮೇಲೆ ಮತ್ತೆ ಪೆಟ್ರೋಲ್ ಕನ್ವರ್ಟ್ ಮಾಡ್ಕೊಂಡ್ರೆ ಪೆಟ್ರೋಲ್ 15 ಇಂದ 20 ಕಿಲೋ ಬಂದೇ ಬರುತ್ತೆ. ಪೆಟ್ರೋಲ್ ಕೂಡ ಯೂಸ್ ಮಾಡ್ಕೊಳ್ಬೇಕು ಸಂದಿಗ್ಧ ಸ್ಥಿತಿನಲ್ಲಿ. ಮತ್ತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಹೇಳಿಕೆಯನ್ನು ಕೊಟ್ಟರು. ಕೆಲವೊಂದಿಷ್ಟು ದಿನಗಳ ಕಾಲ ಆಟೋ ಚಾಲಕರು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಬಳಕೆ ಮಾಡಿ ಆಟೋಗಳನ್ನು ಓಡಿಸಬೇಕು ಅಂತ. ಅದರ ವಿರುದ್ಧ ಆಕ್ರೋಶ ಬಂತಲ್ಲ, ಯಾಕೆ? ಅಲ್ಲ, ಆಕ್ರೋಶ ಬಂದಿದ್ದಂತ ಹೇಳಿದ್ರೆ ನಾವು ಯೂಸ್ ಮಾಡ್ತಾ ಇರತಕ್ಕಂಥದ್ದು ನೀನು ಆವಾಗ ಇದು 110 120 ಕರೆಕ್ಟು. ಪೆಟ್ರೋಲ್ ಬಂದ್ಬಿಟ್ಟು 100 ರೂಪಾಯಿ ಇತ್ತು, ಅಂದರೆ 89 ರೂಪಾಯಿ ಆ ಥರ ರೇಂಜಲ್ಲಿ ಇತ್ತು. ಗ್ಯಾಸ್ ಕೂಡ 110 120 ಆ ರೇಂಜಲ್ಲಿ ಹೋಗ್ತಾ ಇರೋದ್ರಿಂದ ಪೆಟ್ರೋಲ್ ಯೂಸ್ ಮಾಡಿ ಅಂತ ಹೇಳೋದು ಅದು ಉತ್ತಮ ಆಗಿತ್ತು. ಆದರೆ ನಮ್ಮ ಪರಿಸ್ಥಿತಿ ಏನಾಗಿತ್ತು ಅಂತ ಹೇಳಿದ್ರೆ, ಆಟೋ ಚಾಲಕರ ಪರಿಸ್ಥಿತಿ ಈ 1 ವರ್ಷ ಆಟೋನಲ್ಲಿ LPG ಹಾಕಿ ಓಡಿಸ್ಬಿಟ್ರೆ ಪೆಟ್ರೋಲ್ ಬಂದು ಹಾಕಿದಾಗ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ ನಮಗೆ ಕೊಡೋದು. ಅದ ಮೇಲೆ ಕಡೆ ಕೊಡೋಕ್ಕಾಗದು. ಅದರಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದು ಆಟೋ ಚಾಲಕರು ಗೊತ್ತಿಲ್ಲ, ಅದು ಕಾರ್ಪೊರೇಟರು ಮತ್ತೆ ಚೇಂಜ್ ಮಾಡಬೇಕು. ಕಾರ್ಪೊರೇಟರ್ನ ಕ್ಲೀನ್ ಮಾಡಿ, ಕಾರ್ಪೊರೇಟ್ ಚೇಂಜ್ ಮಾಡಿ, ಮತ್ತೆ ಏನು ಬೋರ್ ಇದೆ ಆ ಬೋರನ್ನ ಮತ್ತೆ ರೀಬೋರ್ ಮಾಡಿ ಪೆಟ್ರೋಲ್ ರೀತಿಯಲ್ಲಿ ಕನ್ವರ್ಟ್ ಮಾಡಿದ್ರೆ ಅದು ಒಳ್ಳೆ ಮೈಲೇಜ್ ಬರುತ್ತೆ. 25-20 ಬರುತ್ತೆ. ಈಗ ಮತ್ತೊಂದು ದರ ಏರಿಕೆ ಆಗಿದಿಲ್ಲ, ಮತ್ತೆ ದರ ಪರಿಷ್ಕರಣೆ ಆಗುತ್ತಾ ನಿಮ್ದು? ಮತ್ತೆ ಹೆಚ್ಚಳ ಆಗುತ್ತಾ? ಈಗ ಹೆಚ್ಚಳ ಆಗಬೇಕು ಅನ್ನೋದು ನಮ್ಮ ಆಸೆ ಸರ್. ನೀವು ನೋಡಿ ಸರ್, ನೀವೇ ನೋಡಿ, ಈಗ ಯುದ್ಧ ಸ್ವಲ್ಪ ಏನು ವಿರಾಮ ತಗೊಂಡಿದೆ. ಈಗ ಎಲ್ಲ ಬಂಕುಗಳಲ್ಲೂ ಕೂಡ ಯಾವುದೇ ಲೈನು ಇಲ್ಲ, ಯಾವುದೂ ಇಲ್ಲ, ಆರಾಮಾಗಿ ಎಲ್ಲಿ ಬೇಕೋ ಎಲ್ಲ ಕಡೆನೂ LPG ಸಿಗ್ತಾ ಇದೆ. ಅಷ್ಟೊಂದು ಫ್ರೀಯಾಗಿ ಸಿಗ್ತಾ ಇರಬೇಕಾದ್ರೂ ಕೂಡ 150 145 ಹಡಗುಗಳೇ ಬರ್ತಾ ಇಲ್ಲ ಸರ್. ಹಡಗುಗಳ ಮೇಲೆ ಅಟ್ಯಾಕ್ಗಳು ಆಗ್ತಾ ಇದೆ ಹಾರ್ಮುಜ್ನಲ್ಲಿ. ಈಗ ಎಲ್ಲ ಕಡೆನೂ ಗ್ಯಾಸ್ ಸಿಗ್ತದಲ್ಲ ಸರ್, ಹಾಗಾದ್ರೆ ನಮ್ಗೆ ಸ್ಟಾಕ್ ಇದೆ ಅಂತ ಅರ್ಥ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದು ಸೆಸ್ ಮೇಲೆ ಕಮ್ಮಿ ಮಾಡಿ ನಮ್ಗೆ ಅನುಕೂಲ ಆಗುವಂತೆ ಮಾಡಿದ್ರೆ ನಾವು ಕೂಡ ಏನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಾವು ಕೂಡ ಅವ್ರಿಗೆ ಥ್ಯಾಂಕ್ಸ್ ಅನ್ನು ಹೇಳುವಂಥ ಕೆಲಸ, ಧನ್ಯವಾದಗಳು ಹೇಳೋ ಕೆಲಸ ನಾವು ಮಾಡ್ತೇವೆ. ಈಗ ಇದೇ ರೀತಿ ಅದ್ಯಾವುದು ಒಂದು ಯುದ್ಧದ ಇದಿಟ್ಕೊಂಡು ನಮ್ಮ ಮೇಲೆ ಹೊರೆ ಏರ್ಸೋದು ಯಾವ ರೀತಿ ಸರ್? ನೀವು ಮಾಡಬೇಕಂದ್ರೆ ಏನು ದರ ಪರಿಷ್ಕರಣೆ ಮಾಡಿಸ್ಬೇಕು, ನಮ್ಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬರುವಂತ ಮಾಡಬೇಕು. ಆಗ ನೀವು ದರ ಪರಿಷ್ಕರಣೆ ಮಾಡಿದ್ಮೇಲೆ ನೀವು ಹೆಚ್ಚಿಗೆ ಮಾಡಿ, ನಾವೇನು ಬೇಡ ಅನ್ನೋದಿಲ್ಲ. ನಮ್ಮ ಆಟೋ ಚಾಲಕರಾಗಲಿ, ಯಾವುದೇ ಚಾಲಕರಾಗಲಿ, ಯಾವುದೇ ಸರ್ಕಾರದ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ಕೊಡುವಂಥ ಟ್ಯಾಕ್ಸ್ ಏನು ನಾವು ಕೊಡ್ತಾ ಇದ್ದೀರಿ, ಕಟ್ತಾ ಇದ್ದೀರಿ, ಅದ್ರ ಮುಖಾಂತರ ನೀವು ಕೊಡಿ ಅಂತ ನಾವು ಕೇಳ್ತಾ ಇರೋದು. 5,000 10,000 ಕೊಡಿ ಅಂತೇಳಿ ನಾವು ಹೋದ್ಸಲಿನೇ ನಾವು ಕೇಳಿದ್ವಿ. ಆಟೋ ಚಾಲಕರು ಸಂಕಷ್ಟದಲ್ಲಿದ್ದಾರೆ, ದಯಮಾಡಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ದಯಮಾಡಿ ಒಂದೊಂದು 10,000ದಿಂದ 15,000 ರೂಪಾಯಿವರೆಗೂ ಒಬ್ಬೊಬ್ಬ ಚಾಲಕನಿಗೆ ತಿಂಗಳಿಗೆ ಕೊಡುವಂಥ ಕೆಲಸ ಮಾಡಿ. ಅವರ ಮನೆ ಪರಿಸ್ಥಿತಿ ಭಾಳ ಕೆಟ್ಟಿದೆ. ಓಕೆ, ಏನು ಈಗ ನಮ್ಮ ಆಟೋ ಚಾಲಕರಿಗೆ ಏನು ದಿನನಿತ್ಯ ವಸ್ತುಗಳು ಬೇರೆ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ
ಒಂದು 10ರಿಂದ 15 ಸಾವಿರ ರೂಪಾಯಿ ಕೊಡಿ ಅಂತ ಹೋಟೆಲ್ ನಾಗರಾಜ್ ಅವರು ಹೇಳಿದ್ರು. ನಮ್ಮ ಕುಮಾರಸ್ವಾಮಿ ಈಗ ಅವರು ನೀವು ಆಟೋ ಚಾಲಕರು ಅಂತ ಕೇಳ್ತಾ ಇದ್ದೀರಿ, ನಾಳೆ ಕ್ಯಾಬ್ ಚಾಲಕರು ಬರ್ತಾರೆ. ಅಲ್ಲ, ನಾನು ಎಲ್ಲ ಒಟ್ಟಾರೆ ಚಾಲಕರು ನಾವು ಕೇಳ್ತಾ ಇರೋದು. ಓಕೆ, ಒಟ್ಟಾರೆ ಚಾಲಕರಿಗೆ ನೀವು ಕೇವಲ ಆಟೋ ಚಾಲಕರು ಅಂದ್ರೆ ಯಾರು LPG ಯೂಸ್ ಮಾಡ್ತಾ ಇದ್ರು, ಇದರಲ್ಲಿ ಕ್ಯಾಬ್ ಚಾಲಕರು ಇದ್ದಾರೆ, LPG ಯೂಸ್ ಮಾಡೋ ಕ್ಯಾಬ್ ಚಾಲಕರು ಇದ್ದಾರೆ, ಆಟೋ ಚಾಲಕರು ಇದ್ದಾರೆ. ಇಂಥವ್ರಿಗೆ ನಿಮ್ಗೆ RC ಕಾರ್ಡ್ ಇರುತ್ತೆ, ಅದ್ರಲ್ಲಿ ಮೆನ್ಷನ್ ಆಗಿರುತ್ತದೆ. ಅದು ಕೊಡೋದ್ರಲ್ಲಿ ನಿಮ್ಗೇನು ಲಾಸ್ ಆಗೋದಿಲ್ಲ. ಯಾರು RC ಕಾರ್ಡ್ ಇದೆ ಅವ್ರಿಗೆ ಕೊಡಿ ದುಡ್ಡು. ಓಕೆ, LPG ಅವ್ರಿಗೆ ಬಿಡಿ, ಮಿಕ್ಕಿದವ್ರಿಗೆ ಕೊಡಿ. ಓಕೆ, ನಾವು ಅದನ್ನ ಕೇಳ್ತಾ ಇರೋದು. ನಿಮ್ಗೆ ಇದರಿಂದ ಹೊರೆ ಆಗೋದಿಲ್ಲ. ಈಗ ಕುಮಾರಸ್ವಾಮಿ ಅವರು 15 ಸಾವಿರ ಕೊಡಿ ಅಂತೇಳಿ ಗಾಳಿಯಲ್ಲಿ ಗುಂಡು ಹೊಡೆದ್ಬಿಟ್ಟು ಹೋಗ್ಬಿಟ್ರು, ಅವ್ರು ಪತ್ತೇನೇ ಇಲ್ಲ. ಇದೇ ವಿಧಾನಸೌಧದಲ್ಲಿ ಎತ್ಬೋದಾಗಿತ್ತಲ್ಲ ಧ್ವನಿ. ಓಕೆ, ಧ್ವನಿ ಎತ್ಬೋದಾಗಿತ್ತಲ್ಲ, ರೋಡ್ ನಲ್ಲಿ ನಿಂತ್ಕೊಂಡು ಮಾತಾಡ್ಬಿಟ್ರೆ ಹೆಂಗೆ? ಓಕೆ, ಅದು 15,000 ಕೊಡೋದು ವಾಸ್ತವದಲ್ಲಿ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ನಿಮಗೆ? ಸರ್, ಈಗ ಏನ್ ಬಿಟ್ಟಿ ಭಾಗ್ಯಗಳು ಕೊಟ್ಟು ನಮ್ಮನ್ನ ಹಾಳು ಮಾಡಿದ್ದೀರಾ, ಅದೇ ರೀತಿ ಕೊಡಿ. ಓಕೆ, ತಿಂಗಳಿಗೆ 15,000, ತಿಂಗಳಿಗೆ 15 ಸಾವಿರ ಕೊಡಿ ಸರ್. ಯುದ್ಧ ಮುಗಿಯೋವರೆಗೆ ಕೊಡಿ. ಆಮೇಲೆ ನಮಗೆ ಬೇಡ, ನಮಗೆ ನಿಮ್ ದುಡ್ಡು ಬೇಡ. ನಮ್ಮ ದುಡ್ಡನ್ನ ನಮ್ಗೆ ಕೊಡಿ. ನಾವು ಟ್ಯಾಕ್ಸ್ ರೂಪದಲ್ಲಿ ನಿಮ್ಗೆ ಕೊಟ್ಟಿದ್ದೀವಿ, ಅದನ್ನ ನಮ್ಗೆ ವಾಪಸ್ ಕೊಡಿ. ಓಕೆ, ಮತ್ತೆ ತಗೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಈಗ ಏನ್ ಗ್ಯಾಸ್ ಮೇಲೆ ಸೆಸ್, ಗ್ಯಾಸ್ ಮತ್ತು ಪೆಟ್ರೋಲ್ ಮೇಲೆ ಸೆಸ್ಸುಗಳು ಜಾಸ್ತಿ ಮಾಡಿದ್ದೀರಾ, ಅದರಿಂದ ನಮಗೆ ಕೊಡಿ. ಓಕೆ, ನೀವು ಈ ಸುಂಕದ ಬಗ್ಗೆ ಮಾತನಾಡ್ತಾ ಇದ್ರಿ. ಈ ಯುದ್ಧ ಶುರುವಾದ್ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ದರದ ಮೇಲೆ ಪೆಟ್ರೋಲ್ 8 ರೂಪಾಯಿ ಮತ್ತು ಡೀಸೆಲ್ 6 ರೂಪಾಯಿ ಸುಂಕವನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿತು. ಅಂದರೆ ಗ್ರಾಹಕರಿಗೆ ಅದು ಹೊರೆ ಆಗಬಾರ್ದು ಅಂತ. ಆ ಕಾರಣಕ್ಕಾಗಿ ಒಂದು. ಎರಡನೇ ಪ್ರಯತ್ನವನ್ನು ಏನು ಮಾಡಿದ್ರು ಅಂತ ಹೇಳಿದರೆ, ತೈಲ ಕಂಪನಿಗಳಿಗೆ ಒಂದು ಸೂಚನೆ ಕೊಟ್ಟು ಯಾವುದೇ ಕಾರಣಕ್ಕೂ ದರವನ್ನು ಏರಿಕೆ ಮಾಡಬಾರ್ದು ಅಂತ ಹೇಳಿ, ನಾನು ಅವಾಗಲೇ ಹೇಳಿದ ಹಾಗೆ 22,000 ಕೋಟಿ ರೂಪಾಯಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅವರಿಗೆ ಹಣವನ್ನು ಕೊಡೋ ಪ್ರಯತ್ನವನ್ನು ಮಾಡಿದರು. ಆದರೆ ಇದೀಗ ಕೆಲ ಆರ್ಥಿಕ ತಜ್ಞರು, ಅದರಲ್ಲೂ ವಿಶೇಷವಾಗಿ ರೇಟಿಂಗ್ ಏಜೆನ್ಸಿ ಆಗಿರುವಂಥ ಇಕ್ರಾ ಹೇಳ್ತಾ ಇದೆ. ಇಕ್ರಾ ಎನ್ನುವಂತಹ ಒಂದು ಸಂಸ್ಥೆ, ಅವ್ರು ಹೇಳ್ತಿದ್ದಾರೆ, ವಿಶ್ವದಲ್ಲಿ ಕಚ್ಚಾ ತೈಲ ಮತ್ತು LPG ದರ ಪ್ರತಿನಿತ್ಯವೂ ಕೂಡ ಏರಿಕೆ ಆಗ್ತಾ ಇದೆ. ನೀವು ಅದನ್ನು ದೇಶದಲ್ಲಿ ಕಂಟ್ರೋಲ್ಗೆ ತೆಗೆದುಕೊಂಡು ಬಂದರೆ, ಒನ್ಸ್ ಅಗೇನ್ ಅದನ್ನು ನೀವು ಕಂಟ್ರೋಲ್ಗೆ ತೆಗೆದುಕೊಂಡು ಬಂದರೆ ಕೃತಕವಾಗಿ ದರವನ್ನು ನೀವು ಇಳಿಕೆ ಮಾಡಬಹುದು. ಆದರೆ ದೇಶದ ಆರ್ಥಿಕ ದೃಷ್ಟಿಯಿಂದ ಅದು ದೊಡ್ಡ ಹೊಡೆತ ಬೀಳುತ್ತೆ ಅಂತ ಒನ್ಸ್ ಅಗೇನ್ ಅವ್ರು ಹೇಳ್ತಾರೆ. ಪೆಟ್ರೋಲ್ನಲ್ಲಿ 14 ರೂಪಾಯಿ ಲಾಸ್ ಆಗುತ್ತೆ, ಡೀಸೆಲ್ನಲ್ಲಿ 18 ರೂಪಾಯಿ ಲಾಸ್ ಆಗುತ್ತೆ ತೈಲ ಕಂಪನಿಗಳಿಗೆ, ಮತ್ತು LPGಯಲ್ಲಿ ಸರಿಸುಮಾರು ಈ ಆರ್ಥಿಕ ವರ್ಷದಲ್ಲಿ 80,000 ಕೋಟಿ ರೂಪಾಯಿ ಲಾಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆರ್ಥಿಕ ವ್ಯವಸ್ಥೆ ಮುಖ್ಯನಾ, ಅಥವಾ ಈ ಸಂದಿಗ್ಧ ಕಾಲದಲ್ಲಿ ನಾವು ದೇಶದ ಜೊತೆಗಿರಬೇಕು ಅನ್ನೋದು ಮುಖ್ಯನಾ? ಅಲ್ಲ, ನಾವು ಈಗ ನೀವ್ ಹೇಳಿದ್ದು ಕರೆಕ್ಟು. Okay. ದೇಶದ ಜೊತೆನಲ್ಲಿ ಇರಬೇಕು. ದೇಶದ ಜೊತೆನಲ್ಲಿ ಇರ್ಬೇಕಂತ ಹೇಳಿದ್ರೆ ನಾವು ಪೆಟ್ರೋಲು ಯೂಸ್ ಮಾಡಬೇಕಾಗುತ್ತೆ, ಮತ್ತೆ ಏನು LPG ಕೂಡ ಯೂಸ್ ಮಾಡಬೇಕಾಗುತ್ತೆ. ನಮ್ಮ ಆಟೋ ಚಾಲಕರು, ನಮ್ಮ ಕ್ಯಾಬ್ ಚಾಲಕರ ಬಗ್ಗೆ ನಾವು ಹೇಳಕ್ ಬಂತಂತ. ಓಕೆ, ಈಗ LPG CNG ಬಂದ್ಬಿಟ್ಟು ನಮ್ಮ ದೇಶದಲ್ಲೇ ಸಿಗ್ತಾ ಇದೆ. ಇದರಿಂದ ಇನ್ಬ್ಯಾಲೆನ್ಸ್ ಆಗಿ ಬ್ಯಾಲೆನ್ಸ್ ಆಗಿ ಏನು ಹೋಗ್ತಾ ಇದೆ. ನಾವು ದೇಶದ ಪರವಾಗಿ ನಿಂತ್ಕೊಳ್ಬೇಕಾಗುತ್ತೆ. ಹಂಗಂತೇಳಿ ನಾವು ಸಾಯೋದಕ್ಕಾಗೋದಿಲ್ಲ. ಕರೆಕ್ಟ್. ಎಷ್ಟು ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತಾ ಇದೀವಿ. ಎಸ್ ಸರ್, ಬರ್ತೀನಿ. ಕೆಂಪಣ್ಣ ಸರ್, ನೀವು ಅವಾಗಲೇ ಹೇಳಿದಾಗೆ ಕಳೆದ 4-5 ತಿಂಗಳಿಂದ, ಹೆಚ್ಚು ಕಡಿಮೆ ಒಂದು 3-4 ತಿಂಗಳಿಂದ ದರ ಏರಿಕೆ ನಿರಂತರವಾಗಿ ಹೋಗ್ತಾ ಇದೆ. ಅದು ಈ ಹೋಟೆಲ್ನ ತಿಂಡಿಯಿಂದ ಹಿಡಿದು ಸಿಲಿಂಡರ್ ಆಗಿರ್ಬೋದು, ಕಚ್ಚಾ, ನಮ್ಗೆ ಏನೇನು ಬೇಕು ಎಲ್ಲ ದರವು ಏರಿಕೆ ಆಗ್ತಾಯಿದೆ. ನಿರ್ವಹಣೆ ಹೆಂಗೆ ಇದನ್ನು ಜನಸಾಮಾನ್ಯ ನಿರ್ವಹಣೆ ಮಾಡೋದು? ಸರ್, ಇವಾಗ ಇದ್ದದ ನೆಪ ಹೇಳಿ ದರದ ಬೆಲೆ ಎಲ್ಲ ವಸ್ತು ಜಾಸ್ತಿ ಆಗೋಯ್ತಲ್ಲ. ಓಕೆ, ಈಗ ಹೋಟ್ಲ್ನವರಾಗಲಿ ಇನ್ನೊಬ್ಬರಾಗಲಿ ಕಾಫಿ ಟೀವಿ ಯಾವುದೇ ಮಾಡೋ ಉದ್ಯಮಿಗಳು ಆಗಲಿ ತಿರುಗಿ ಮತ್ತೆ ಕಮ್ಮಿ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ಕಮ್ಮಿ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ಇದ ಒಂದು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಹೊರತು, ಇನ್ನು ಮಾತೆತ್ತಿದ್ರೆ ಗೊತ್ತಿಲ್ಲ ಅಂದರೆ ಗ್ಯಾಸ್ ಸಿಗಲ್ಲ, ನೀರಿನ ಬಿಲ್ಲು ನೀರು ಸಿಗಲ್ಲ ಸರಿಯಾಗಿ, ನಾವು ಇದು ಸಿಗಲ್ಲ, ಏನೋ ಒಂದು ಕಾರಣ ಹೇಳ್ಕೊಂಡು ಅವರ ಮಾರ್ಗ ಅದೇ ಇನ್ನ ಹೋಯ್ತದೆ ಹೊರತು ತಿರುಗಿ ಮತ್ತೆ ಕಮ್ಮಿ ಆಗೋ ಅಷ್ಟು ಪರಿಸ್ಥಿತಿ ಇಲ್ಲ ಸರ್. ಈಗ ಸರ್ಕಾರ ನಮಗೆ ಇಷ್ಟೇ ಮಾಡಬೇಕು, ಹಿಂಗೆ ಕಂಡೀಷನ್ ಮಾಡಿ ಅವ್ರಿಗೆ ಫ್ರೀಯಾಗಿ ಯಾವಾಗ ಸೌಲಭ್ಯ, ಊಟ 5 ಜನಕ್ಕಿರೋ ಊಟನ 6 ಜನಕ್ಕೆ ಅಂತೇಳಿ ಕೊಟ್ಟು ಮಾಡಿದಾಗ ಊಟ ಉಳಿದೋಯ್ತು ಯಾಕೆಂದ ಆವಾಗ ಸರ್ಕಾರದವರು ಆ ಥರ ಮಾಡಿದ್ರೆ ಆವಾಗ ನಮಗೆ ಸಮಾಧಾನ ಆಯ್ತದೆ. ಅಲ್ಲಿವರೆಗೂ ಯಾವ್ದು ಸಮಾಧಾನನೂ ಆಗಲ್ಲ ಸರ್. ಇಲ್ಲಿ ಹೇಳ್ತೀನಿ ಕೇಳಿ, ಸೌದೆಕಾಯಿ ಕೆಲವರು ಸೌದೆ ಇಕ್ಕೊಂಡು ತೋರಿಸೋದು ನಿಮ್ಮಲ್ಲಿ ವಿಡಿಯೋದಲ್ಲಿ ಇದರಲ್ಲೇ ಬಂದರು. ಇವಾಗ ಯಾರು ಸೌದೆ ಇಕ್ತಾ ಇಲ್ಲ. ಏನೋ ಹಳ್ಳಿಗಳಲ್ಲೇನೋ ಒಂದು ಸ್ವಲ್ಪ ಮಾಡ್ಕೊಂಬಂದೆ ಹೊರತು ಇಲ್ಲಿ ಯಾರು ಇಕ್ತಾ ಇಲ್ಲ.
ಸಿಗ್ತಾ ಇಲ್ಲ. ಈಗ ದೋಸೆ ಮಾಡೋಕ್ಕೆ ಈ ಕರೆಂಟ್ ಹಂಚು ಅಲ್ಲ ಸರ್, ನಾನು ನೀವು ಗ್ರಾಮಾಂತರ ಪ್ರದೇಶದ ಸುದ್ದಿ ತೆಗೆದಿರೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಇದೇ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ನೋಡಿ, UPA 1 UPA 2 ಗೌರ್ಮೆಂಟ್ನಲ್ಲಿ ಸಿಲಿಂಡರ್ ದರ ಏರಿಕೆ ಆಯಿತು, ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ, ಡಾಲರ್ ವಿಚಾರದಲ್ಲಿ ರೂಪಾಯಿ ಮೌಲ್ಯ ಯಾವ ಪರಿಪ್ರಮಾಣದಲ್ಲಿ ಹೋಗ್ಬಿಟ್ಟಿದೆ, ನಾವು ಅದನ್ನು ತಗ್ಗಿಸ್ತೀವಿ ಅಂತ ಅಧಿಕಾರಕ್ಕೆ ಬಂದರು. ಯಾರು? BJP ಸರ್ಕಾರ ಅಧಿಕಾರಕ್ಕೆ ಬಂತು. ಒನ್ಸ್ ಅಗೇನ್ ಅಧಿಕಾರಕ್ಕೆ ಬಂದ ನಂತರ ಉಜ್ವಲ್ ಎನ್ನುವಂಥ ಒಂದು ಯೋಜನೆ ಮಾಡಿದರು. ಯಾರಿಗೆ? ಯಾರು ಕಟ್ಟಿಗೆ ಒಲೆ ಮೇಲೆ ಡಿಪೆಂಡೆನ್ಸಿ ಆಗಿದ್ದಾರೋ ಅವರಿಗೆ ಸಿಲಿಂಡರ್ ಕೊಡೋದು ಅಂತ. ಅವ್ರಿಗೆ ನಾವು ಸಬ್ಸಿಡಿ ಕೊಡ್ತೀವಿ, 300 ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಅಂತ. ಇವತ್ತು ಸಬ್ಸಿಡಿನೂ ಇಲ್ಲ, ಮತ್ತೊಂದು ಕಡೆ ದರ ಏರಿಕೆ ಆಗ್ತಾ ಇದೆ. ಯಾವ ಜನಸಾಮಾನ್ಯರು ಕಟ್ಟಿಗೆ ಮೇಲೆ ಡಿಪೆಂಡ್ ಆಗಿದ್ರು ಎಲ್ಲರೂ ಕೂಡ ಇವತ್ತು ಸಿಲಿಂಡರ್ ಕನ್ವರ್ಟ್ ಆಗಿದ್ದಾರೆ. ಅವ್ರ ಪರಿಸ್ಥಿತಿ ಹೆಂಗೆ ಇವತ್ತು? ಸರ್, ಅವತ್ತಿನ ಮಟ್ಟಕ್ಕೆ ನಾನು ಒಲವು ತಗೋಬೇಕಾಯ್ತು, ಒಳ್ಳೆಯ ಹಂಚ್ಕೋಬೇಕಾಯ್ತು. ಅವತ್ತು ಹೇಳಿದೆ, ಆ ಹೇಳಿ 3 ತಿಂಗಳಲ್ಲಿ ಅವೆಲ್ಲ 5 ಲೀಟರ್ ಸಿಲಿಂಡರ್ ಕೊಡ್ತೀನಿ, 3 ಲೀಟರ್ ಸಿಲಿಂಡರ್ ಕೊಡ್ತೀನಿ, ಇವೆಲ್ಲ ಫ್ರೀಯಾಗಿ ಕೊಡ್ತೀವಿ ಅಂತ ಎಲ್ಲ ಹೇಳಿದ್ದು ಎಲ್ಲ ಆಯ್ತು. ಈಗ ಮಹಿಳೆಯರಿಗೆ ಇಷ್ಟೊಂದು ಅನುಕೂಲ ಮಾಡ್ತೀವಿ, 10,000 ಕೊಡ್ತೀವಿ, 20,000 ಕೊಡ್ತೀವಿ. ಹಿಂದೆ ಒಂದ್ಸರಿ ಬ್ಯಾಂಕಿಗೆ ನೀವು ಅಕೌಂಟ್ ಮಾಡಿಬಿಟ್ರೆ ಬ್ಯಾಂಕಿಗೆ ನಿಮ್ಗೆ 5,000 10,000 ದುಡ್ಡು ಹಾಕ್ಬಿಡ್ತೀವಿ ಅಂತ ಹೇಳಿದ್ರಲ್ಲ. ಯಾರಾದರೂ ಒಂದು ರೂಪಾಯಿ ಹಾಕಿದ್ರೆ ಸಹ ಯಾವುದು ಹಾಕ್ಲಿಲ್ಲ. ಆದರೆ ಅಕೌಂಟು ಸಾರ್ವಜನಿಕರ ಪಿಂಚಿನ್ ತಗೊಳ್ಳೋರು ಅಕೌಂಟ್ ದುಡ್ಡು ಬ್ಯಾಂಕಿಗೆ ಹೋಯ್ತೆ ಹೊರ್ತು ಅವ್ರ ದುಡ್ಡು ಯಾವುದು ಬರಲಿಲ್ಲ. ಬರೇ ಬೊಗಳೆ ಹೇಳೋದ್ರಲ್ಲಿ ನಾವು ನಂಬಲ್ಲ, ಯಾಕೆಂದ್ರೆ ಜನಕ್ಕೂ ಗೊತ್ತಿದೆ ಬೊಗಳೆ ಅಂತ ಹೇಳಿ. ಆದರೆ ಏನೋ ಮೋದಿ ಒಳ್ಳೇದು ಮಾಡ್ತಾರೆ ಅಂತ ಜನ ನಂಬಿದ್ರು, ಆದರೆ ಇಷ್ಟೊಂದು ಬರೇ ಎಳಿತಾರೆ ಅಂತ ಯಾರು ಜನಸಾಮಾನ್ಯ ನಂಬ್ಕೊಂಡಿರ್ಲಿಲ್ಲ. ಎಸ್ ಸರ್. ನಾಗೇಶ್ ಅವರೇ, ನೀವು ಆವಾಗಲೇ ಹೇಳ್ತಾ ಇದ್ರಿ ಪರ್ಯಾಯ ವ್ಯವಸ್ಥೆ ಆಗಬೇಕು ಅಂತ. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೇಳ್ತಾರೆ, ಆಟೋಗಳಿಗೆ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಏನಿದೆ, ಈ ವಾಹನಗಳೇನಿದೆ ಇವುಗಳಿಗೆ ಭವಿಷ್ಯ ಇಲ್ಲ, ಕೆಲವೊಂದಿಷ್ಟು ವರ್ಷಗಳಿಗೆ ಅದು ಹೋಗ್ಬಿಡುತ್ತೆ. ನೀವು ಪರ್ಯಾಯವಾಗಿ ಎಥನಾಲ್ ಬಳಕೆ, ಎಲೆಕ್ಟ್ರಾನಿಕ್ ವಾಹನಗಳತ್ತ ಮೊರೆ ಹೋಗಬೇಕು, ಈ ರೀತಿಯಾದಂಥ ಆಲೋಚನೆ ಬರಬೇಕು ಅಂತ ನಿತಿನ್ ಗಡ್ಕರಿ ಅವರ ಮಾತು. ಆಲೋಚನೆ ಇದೆಯಾ ಎಲೆಕ್ಟ್ರಿಕ್ ವೆಹಿಕಲ್ಗಳ ಕಡೆ ಹೋಗುವ? ಸರ್, ಆಲೋಚನೆ ಇದೆ. ಆಲೋಚನೆಗೆ ತಕ್ಕಂಗೆ ಸರ್ಕಾರ ನಡ್ಕೊಳ್ಬೇಕಲ್ಲ ಸರ್. ಸಬ್ಸಿಡಿ ಕೊಡ್ತೀವಿ ಅಂತಾರೆ ಅವರು. ಅದು ಹೇಳಿಕೆ ಮಾತ್ರ ಆಗಿದೆ, ಓಕೆ, ಇನ್ನು ಕಾರ್ಯರೂಪಕ್ಕೆ ಬಂದಿಲ್ಲ. ಅದು ಹೇಳಿಕೆ ಆಗಿದೆ. ಎಲ್ಲೆಲ್ಲಿ ಹೇಳಿಕೆಗಳು? ಚುನಾವಣೆ ಸಂದರ್ಭಗಳಲ್ಲಿ, ಓಕೆ, ಅಂತ ಸಂದರ್ಭಗಳಲ್ಲಿ ಹೇಳ್ತಾರೆ. ಕಾರ್ಯರೂಪಕ್ಕೆ ಬರಬೇಕದು. ಇವತ್ತು ಏನು ಹಿಂದೆ ಬಂದ್ಬಿಟ್ಟು ಏನೋ ಒಂದು 2024ರಲ್ಲಿ ಸಬ್ಸಿಡಿ ಕೊಡ್ತಾ ಇದ್ರು. ಯಾವುದಕ್ಕೆ? ಎಲೆಕ್ಟ್ರಾನಿಕ್ ಐಟಮ್ಗೆ ಕೊಡ್ತಾ ಇದ್ರು, ಎಲೆಕ್ಟ್ರಾನಿಕ್ ಆಟೋಗಳಿಗೆ ಕೊಡ್ತಾ ಇದ್ರು. ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ ನಿಲ್ಸಿದ್ದೀರಾ? ಇಂಥ ಸ್ಥಿತಿನಲ್ಲಿ ಕೊಡಿ ಸಬ್ಸಿಡಿ. ಪರ್ಯಾಯವಾಗಿ ಅವರು ಎಲೆಕ್ಟ್ರಾನಿಕ್ ಆಟೋ ತಗೊಂತಾರೆ, ಕೊಡ್ಬೇಕಲ್ಲ. 1.5 ಲಕ್ಷನೋ 2 ಲಕ್ಷನೋ ಸಬ್ಸಿಡಿ ಇಲ್ವಾ ಎಲೆಕ್ಟ್ರಿಕ್ ವೆಹಿಕಲ್? ಇಲ್ಲ ಸರ್, ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಓಕೆ, ನಿಲ್ಲಿಸಿ ಸುಮಾರು ಒಂದು 4-5 ತಿಂಗಳಾಗಿದೆ, ನಿಲ್ಲಿಸ್ಬಿಟ್ಟಿದ್ದಾರೆ. ಓಕೆ, ಬಟ್ ಅಂತ ಸಬ್ಸಿಡಿಗಳು ಸಿಕ್ಕರೆ ನೀವು ಶಿಫ್ಟ್ ಆಗುವಂತ ಸಾಧ್ಯತೆಗಳಿದೆ. ಗ್ಯಾರಂಟಿ ಸರ್, ಆಗ್ತೀವಿ. ಎಥನಾಲು ಇವ್ರು ಹೇಳ್ತಾರೆ ಎಥನಾಲ್ ಮಿಶ್ರಣ ಮಾಡ್ತೀವಿ ಅಂತ. ಎಲ್ಲಿ ಸರ್? ಕೊಡಿ. ಓಕೆ, ಮೇ 2ನೇ ತಾರೀಕು 3ನೇ ತಾರೀಕಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲಿ ಮಾಡಿದ್ದಾರೆ? ಓಕೆ, ಇನ್ನೂ ಅದು ಬಂದಿಲ್ಲ. ಬರೀ ಹೇಳಿಕೆ ಮಾತ್ರ ಅಷ್ಟೇ. ಸರ್ಕಾರವರು ಹೇಳಿಕೆ ಮಾತ್ರ ಹೇಳ್ತಾರೆ, ನಮ್ಮ ಮೇಲೆ ಮಾತ್ರ ಬರೆ ಆಗ್ತಾ ಹೋಗ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಏನು ಹೇಳಿಕೆ ಕೊಡ್ತಾ ಇದೆ ಸಂಪೂರ್ಣವಾಗಿ ವಿಫಲ. ಅವರು ರಾಜ್ಯ ಸರ್ಕಾರಕ್ಕೆ ಏನು ಪೂರೈಕೆ ಮಾಡಕ್ ಬರ್ತಾರೆ, ಪೂರೈಕೆಗೆ ಅವ್ರಿಗೆ ಕೊಡ್ತಾರೆ. ಇವರು ಬಂದ್ಬಿಟ್ಟು ಕಳ್ಳಸಂತೆನಲ್ಲಿ ಮಾರಾಟ ಮಾಡ್ತಾರೆ. ಇವೆರಡೂ ಬಂದ್ಬಿಟ್ಟು ನಾನು ಹತ್ತಂಗ್ ಹೇಳ್ತೀನಿ, ನೀವು ಸತ್ತಂಗಳಿ ಅಂತೇಳಿ ಆ ಥರ ಹತ್ತಂಗ್ ಮಾಡ್ತೀನಿ ನೀವು. ಆ ಥರ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಇವರಿಬ್ಬರನ್ನ ನೋಡಿಕೊಂಡು ಏನು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಾವು ಇವ್ರ ಹೇಳಿಕೆಗಳನ್ನ ನೋಡಿಕೊಂಡು ನಾವು ಓಟುಗಳು ಹಾಕಿ ದೊಡ್ಡ ಮಂಗಗಳಾಗ್ತಾ ಇದೀವಿ. ಇದಕ್ಕೆ ಪರಿಹಾರ ಏನು? ಕೊನೆಯದಾಗಿ ಏನ್ ಮಾಡ್ಬೇಕಂತೀರಿ ನೀವು? ಸರ್, ಒಂದು ದರ ಏರಿಕೆ ಆಗ್ತಾ ಇದೆ, ಮೇಲಿಂದ ಮೇಲೆ ಆಗ್ತಾ ಇದೆ. ಸರ್ಕಾರ ಈಗ ಏನ್ ಹೇಳಿದ್ರು, ಮಿಥನಾಲ್ ಬಳಸಿ ಅಂತ ಹೇಳಿದ್ರು. ಸರಿ, ಬಳಸಕ್ ರೆಡಿ ಇದ್ದೀವಿ. ಓಕೆ, ಏನು ಎಲೆಕ್ಟ್ರಾನಿಕ್ ಆಟೋಗಳು ಬರ್ಬೇಕಂತ ಹೇಳ್ತಾ ಇದ್ದೀರಿ. ಅದು ಸ್ಟೇಷನ್ಗಳು ಸರಿಯಾಗಿಲ್ಲ, ಚಾರ್ಜಿಂಗ್ ಸ್ಟೇಷನ್ಗಳು ಇಲ್ಲ. ಹೌದು, ಚಾರ್ಜಿಂಗ್ ಸ್ಟೇಷನ್ಗಳು ತಗೊಂಬನ್ನಿ, ಸಬ್ಸಿಡಿ ಕೊಡಿ, ಬಳಸ್ಕೊಂತೀವಿ. ನೀವು ಯಾವ ಥರ ದೇಶಕ್ಕೆ ಏನು ಸಂದಿಗ್ಧ ಪರಿಸ್ಥಿತಿನಲ್ಲಿ ಯಾವ ರೀತಿ ದೇಶದ ಜೊತೆ ನಿಲ್ಲಿ ಅಂತ ಹೇಳ್ತಿರೋ, ನಾವು ನಿಲ್ಲಕ್ಕೆ ರೆಡಿ ಇದ್ದೀವಿ. ನೀವು ಅದನ್ನು ಮಾಡಕ್ಕೆ ರೆಡಿ ಇದ್ದೀರಾ? ಓಕೆ, ಅದು ನನಗೆ ಬೇಕಾಗಿರೋದು. ಇವಾಗ BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಈ ಎರಡೂ ಸರ್ಕಾರಗಳು ಬರೀ ಸುಳ್ಳನ್ನು ಹೇಳ್ಕೊಂಡು ತಿರುಗ್ತಾ ಇದೆ.
ಈಗ ನಮಗೆ ಏನು ಬಸ್ಸಿನ ವ್ಯವಸ್ಥೆಗಳು ಮಾಡಿ ಮಹಿಳೆಯರಿಗೆ ಉಚಿತ ಬಸ್ಸುಗಳು ಮಾಡಿದ್ರು, ಆಗಲೂ ಕೂಡ ನಮಗೆ ಹೊರೆ ಬಿತ್ತು. ನಾವು ಆವಾಗಲೂ ಕೂಡ ಸಬ್ಸಿಡಿ ಕೇಳಿದ್ರಿ, ಹೌದು. ಆಗಲೂ ಕೂಡ ನಮಗೆ ಒಂದಿಷ್ಟು ಪರಿಹಾರ ಕೊಡಿ ಅಂತ ಕೇಳಿದ್ರಿ, ಇಲ್ಲ. ಈಗ ಬೆಲೆ ಜಾಸ್ತಿ ಆಗ್ತಾ ಇದೆ. ಈಗ ಯುದ್ಧದ ಸಮಯದಲ್ಲಿ ಬೆಲೆ ಎಲ್ಲ ಜಾಸ್ತಿ ಆಯಿತು, ಈಗೂ ಕೂಡ ಕೇಳ್ತಾ ಇದ್ದೀರಿ. ಈಗ ಕೇಂದ್ರ ಸರ್ಕಾರ ಏನು ಇವರಿಗೆ ಹಲವಾ ಕೊಟ್ಟಿದೆ, ಅಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಈಗ ಒಂದು ಸಿ ಕೊಟ್ಟಿದ್ದಾರೆ. ಇದನ್ನ ಇಟ್ಕೊಂಡು ಇವರು ಪ್ರಚಾರ ಮಾಡಬೇಕೀಗ. ಎಸ್ ಸರ್. ಏನಂದ್ರೆ 999 ರೂಪಾಯಿ ಸಿಲಿಂಡರ್ ಜಾಸ್ತಿ ಮಾಡಿದ್ದಾರೆ ಅಂತಾರೆ. ಅದನ್ನ ಮಾತ್ರ ಹೇಳ್ತಾರೆ ಹೊರತುನು ಈ ರಾಜ್ಯ ಸರ್ಕಾರದಲ್ಲಿ ಏನು ನಮ್ಗೆ LPG ಇದೆಯಲ್ಲ, ಈ LPG ಅದೇ ರೇಟ್ ಇದೆಯಲ್ಲ, ಇದನ್ನ ಕಡಿಮೆ ಮಾಡ್ತೀನಿ ಅಂತ ಇವ್ರು ಹೇಳ್ಬೇಕು. ಅವ್ರಿಗೆ ಕಡಿಮೆ ಮಾಡಿ ಅಂತ ನಾನು ಅವಾಗಲೇ ಹೇಳಿದೆ ನಿಮಗೆ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿದಾಗ ಇದೇ DK ಶಿವಕುಮಾರ್ ಅವರು ಅದನ್ನು ವಿರೋಧ ಮಾಡಿದ್ರು. ರಾಜ್ಯಗಳಿಗೆ ಇವರು ಹೊಡೆತ ಕೊಡ್ತಿದ್ದಾರೆ, ರಾಜ್ಯದ ಆರ್ಥಿಕ ಬೊಕ್ಕಸಕ್ಕೆ ಹೊಡೆತ ಆಗುತ್ತೆ ಅಂತ ಹೇಳಿದ್ರು ಅವರು. ಅದನ್ನೇ ಹೇಳ್ತಾರೆ ಸರ್. ನಾನು ರಿಯಾಕ್ಷನ್ ಸರ್, ಕೆಂಪಣ್ಣ ಸರ್, ಏನು ಮಾಡ್ಬೇಕಂತೀರಿ? ಈ ವ್ಯವಸ್ಥೆ ಸುಧಾರಿಸಬೇಕು. ದರ ಏರಿಕೆ, ನಾನು ಒಂದು ಪಾಯಿಂಟ್ ಹೇಳಿಬಿಡ್ತೀನಿ. ಒಂದು ಕಡೆ ಒಬ್ಬ ವ್ಯಕ್ತಿಗೆ ಬರುವಂಥ ಆದಾಯ ಅಷ್ಟೇ ಇದೆ, ಆದಾಯದಲ್ಲಿ ಹೆಚ್ಚಾಗ್ತಾ ಇಲ್ಲ, ಬಟ್ ಆ ವ್ಯಕ್ತಿಯ ಖರ್ಚು ಮಾತ್ರ ಪ್ರತಿನಿತ್ಯ ಜಾಸ್ತಿ ಆಗ್ತಾ ಇದೆ. ಇದನ್ನು ಸರಿದೂಗಿಸೋದು ಹೆಂಗೆ ಸರ್? ಸರ್ಕಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಆಗಲಿ, ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು ಚೆಕ್ ಮಾಡಿ. ಇವತ್ತೊಂದು ದಿವಸ ಒಂದು ಅಂಗಡಿಗೆ ಹೋಗಿ ಸರ್, ಇವತ್ತು ಒಂದು ಪ್ಯಾಕೆಟ್ ತಗೊಂಡ್ರೆ, ಗೋಧಿ ಪ್ಯಾಕೆಟ್ ಏನೋ ಒಂದು ತಗೊಂಡ್ರೆ, ಇನ್ನೊಂದು 3 ದಿವಸ ಹೋದ್ರೆ ಆಗಲೇ 100 ರೂಪಾಯಿ ಜಾಸ್ತಿ ಆಗಿರ್ತದೆ. ಆರ್ಥಿಕ ಅವರು ಸುಧಾರಣೆ ಮಾಡೋ ಕಸ್ಟಮರ್ಸ್ ಇರ್ತಾರಲ್ಲ ಸರ್, ಅದು ಮಾಡೋನು, ಅವನು ಒಂದು ದಿವಸ ಆದರೂ ಆ ಅಂಗಡಿ ಒಳಗೆ ಹೋಗಿ ಚೆಕ್ ಮಾಡಲ್ಲ. ಅವನು ಎಷ್ಟು ಸ್ಟಾಕ್ ಇಟ್ಕೊಂಡವನೆ, ಯಾವ್ದು ಇಟ್ಕೊಂಡವನೆ, ಹೇಗೆ ಮಾರ್ತಾನೆ ಅಂತ ಯಾವುದು ಹೇಳಲ್ಲ. ಅವ್ನು ಬತ್ತಿದ್ದಂಗ್ಲೇ ಇವ್ರು ಕವರ್ ಕೊಟ್ಬಿಡ್ತಾರೆ. ಅವನು ಹಂಗೆ ಅಲ್ಲೇ ಬರೆದ ಸೈನ್ ಹಾಕ್ಬಿಟ್ಟು ಹೊರಟಾನೆ. ವಾಣಿಜ್ಯ ತೆರಿಗೆ ಇದೆ ಸರ್ ಅವ್ರದ್ದು, ಸರ್ಕಾರಕ್ಕೆ ಕಣ್ಣು ಮುಚ್ಕೊಂಡು ಕೂತದೆ. ಅವರು ವಾಣಿಜ್ಯ ತೆರಿಗೆರು ಮತ್ತು ಸಾಮಾನ್ಯ ಜನರಿಗೆ ಇದು ಎಂಕ್ವೈರಿ ಮಾಡಲಿ ಸರ್. ರೇಟ್ ಮಾಡ್ತೀನಿ ಇಲ್ಲಿ, ಯಾರು ಭಯ ಬೀಳ್ತಾರೆ ಸರ್. ಈಗ ಆ ಭಯನೇ ಇಲ್ಲ ಸರ್ಕಾರಕ್ಕೆ. ಬಂದ ತಕ್ಷಣ 2000 ರೂಪಾಯಿ ಕೊಟ್ಟರೆ ಹೋಯ್ತಾನೆ ಬಿಡ ಸರ್. ಅಂದ್ರೆ ಇವೆಲ್ಲದರ ಪರಿಣಾಮವನ್ನು ಸಾರ್ವಜನಿಕರು ಹೊಡ್ತಾ ಬೀಳ್ತಾರೆ. ದರ ಏರಿಕೆ ಆಗಲಿ, ಸಿಲಿಂಡರ್ ದರ ಏರಿಕೆ ಆಗಲಿ. ಈಗ ನಮಗೆ ಈ 1ನೇ ತಾರೀಕಿಂದ ಇವಾಗ ಒಂದು ಮನೆಗೆ 5-6 ಸಾವಿರ ರೂಪಾಯಿ ಜಾಸ್ತಿ ಆಯ್ತು. ವಾಟರ್ ಬಿಲ್, ಟ್ಯಾಕ್ಸ್ ಜಾಸ್ತಿ ಮಾಡೋದು, ಟ್ಯಾಕ್ಸ್ ಜಾಸ್ತಿ ಪ್ರತಿಯೊಂದು. ಆಟೋದನ್ನು ಪಾಸಿಂಗ್ 1800 ರೂಪಾಯಿ ಜಾಸ್ತಿ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಕೇಂದ್ರ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದನ್ನು ಹೋಟೆಲ್ ಮಾಲೀಕರು, ಹೋಟೆಲ್ ಸಂಘದವರು ಅಥವಾ ಆಟೋ ಚಾಲಕರು ಹೆಂಗೆ ಸ್ವೀಕಾರ ಮಾಡ್ತಾರೆ? ಇದರ ಹತೋಟಿಗೆ ಏನಾದರೂ ಕೇಂದ್ರ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ? ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.